ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಗಟ್ಟಿಯಾಗೊಂದು ಹಲ್ಲೆಲೂಯಾ, ಜೋರಾಗೊಂದು ಹಲ್ಲೆಲೂಯಾ, ಶಕ್ತಿಯಿಂದ ಒಂದು ಹಲ್ಲೆಲೂಯಾ. ಬದುಕಿದ್ದವರೆಲ್ಲ ಒಂದು ಹಲ್ಲೆಲೂಯಾ, ಸಾಯದೆ ಇದ್ದವರೆಲ್ಲ ಒಂದು ಹಲ್ಲೆಲೂಯಾ, ಸತ್ತೋದವರೆಲ್ಲ ಒಂದು ಹಲ್ಲೆಲೂಯಾ. ಸಿಕ್ಸೋ ತನಕ ಬಿಡಲ್ಲ ನಾನು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ ಅಂದರೆ ಏನು ಅರ್ಥ ಗೊತ್ತಲ್ಲ? ದೇವರಿಗೆ ಮಹಿಮೆಯಾಗಲಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸು ನಮ್ಮ ಜೀವನಕ್ಕೆ, ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸು, ನಮ್ಮ ದೇಹಾತ್ಮಗಳಲ್ಲಿ ಯೇಸು ಬರಲಿ. ಯೇಸುವೆ ಬನ್ನಿ, ಯೇಸುವೆ ಬಾ. ಯೇಸು ದೇವಾ ಬಾ, ಎನ್ ಆತ್ಮಕ್ಕೆ ಬಾ, ಬಾ ಯೇಸು ದೇವಾ ಬಾ, ಎನ್ನಾತ್ಮಕ್ಕೆ ಬಾ. ದೇವಾ ನೀ ಬರಲು ಬಾಳೆಲ್ಲ ನಂದವೇ, ಬಾ ಯೇಸು ದೇವಾ. ಎಲ್ಲರೂ ಸೇರಿ ಬಾ ಯೇಸು ದೇವಾ ಬಾ, ಎನ್ನಾತ್ಮಕ್ಕೆ ಬಾ. ದೇವಾ ನೀ ಬರಲು ಬಾಳೆಲ್ಲ ಆನಂದವೇ, ಬಾ ಯೇಸು ದೇವಾ. ಎರಡು ಕೈಯನ್ನು ಮೇಲಕ್ಕೆತ್ತಿ ಬಾ ಯೇಸು ದೇವಾ ಬಾ, ಎನ್ನಾತ್ಮಕ್ಕೆ ಬಾ. ದೇವಾ ನೀ ಬರಲು ಬಾಳೆಲ್ಲ ಆನಂದವೇ, ಬಾ ಯೇಸು ದೇವಾ. ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ಎಲ್ಲರೂ ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ. ಕ್ಷಮಿಸಿ ಪ್ರೀತಿಸಲು ನಿನ್ನ ಪ್ರೇಮ ತುಂಬಲು ಬಾ. ಕ್ಷಮಿಸಿ ಪ್ರೀತಿಸಲು ನಿನ್ನ ಪ್ರೇಮ ತುಂಬಲು ಬಾ. ಬಾ ಯೇಸು ದೇವಾ ಬಾ ಯೇಸು ದೇವಾ ಬಾ ಯೇಸು ದೇವಾ ಬಾ, ಎನ್ನ ಆತ್ಮಕ್ಕೆ ಬಾ. ಬಾ ಯೇಸು ದೇವಾ ಬಾ, ಎನ್ನಾತ್ಮಕ್ಕೆ ಬಾ. ದೇವಾ ನೀ ಬರಲು ಬಾಳೆಲ್ಲ ಆನಂದವು, ದೇವಾ ನೀ ಬರಲು ಬಾಳೆಲ್ಲ ಆನಂದವೇ, ಬಾ ಯೇಸು ದೇವಾ ಬಾ ಯೇಸು ದೇವಾ. ಎಲ್ಲರೂ ಸೇರಿ ಹಾ
Hallelujah, 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 hallelujah. ಎಲ್ಲರೂ ಸೇರಿ ಹಲ್ಲೆಲೂಯಾ ಹಾಡೋಣ. ಕಣ್ಣುಗಳನ್ನು ಮುಚ್ಚಿ ಹೃದಯದಿಂದ ಹಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಲೋಕವನ್ನು ಮರೆತು ಹಾಡೋಣ. ಹಲ್ಲೆಲೂಯಾ. ಎಲ್ಲರೂ ಸೇರಿ ದೇವರ ಪ್ರಸನ್ನತೆ, ದೇವರ ಶಕ್ತಿ ನಮ್ಮ ಮಧ್ಯದಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸೇರಿ ಹಲ್ಲೆಲೂಯಾ, ಎಲ್ಲರೂ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ನನ್ನೇಸುವೇ, ಯೇಸುವೇ ನನ್ನೇಸುವೇ, ಆ ನಾಮದಲ್ಲಿ ಬಿಡುಗಡೆ, ಆ ನಾಮದಲ್ಲಿ ಶಕ್ತಿ, ಆ ನಾಮದಲ್ಲಿ ಸೌಖ್ಯ. ಎಲ್ಲರೂ ಸೇರಿ ಯೇಸು ನಾಮದಲ್ಲಿ ಬಿಡುಗಡೆ, ಯೇಸು ನಾಮದಲ್ಲಿ ದೆವ್ವಗಳು ಎದುರುತ್ತದೆ, ಯೇಸು ನಾಮದಲ್ಲಿ ಸೌಖ್ಯ. ಎಲ್ಲರೂ ಸೇರಿ ಗಟ್ಟಿಯಾಗಿ ಶಕ್ತಿಯಿಂದ ನನ್ನೇಸುವೆ, ಯೇಸುವೆ, 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 ಯೇಸುವೆ. Lord Jesus, in your power, in your power. Hallelujah, 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 hallelujah. Praise the Lord. Hallelujah. ಕೂತ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಲೂಕನ ಸುವಾರ್ತೆ 19ನೇ ಅಧ್ಯಾಯ ವಾಕ್ಯ 1ರಿಂದ 10 ನಾವಿವತ್ತು ಧ್ಯಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಯಲ್ಲಿ ಹಾದು ಹೋಗುತ್ತಿದ್ದರು. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿದರು, ಅದರ ಬೀದಿಯಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕ್ಕಾಯನೆಂಬ ಒಬ್ಬ ವ್ಯಕ್ತಿ ಇದ್ದನು. ಅವನು ಸುಂಕ ವಸೂಲಿಗಾರರ ಮುಖಂಡ ಹಾಗೂ ಶ್ರೀಮಂತ. ಯೇಸು ಯಾರೆಂದು ನೋಡಬೇಕೆಂದು ಅಪೇಕ್ಷೆ ಅವನದು. ಆದರೆ ಅವನು ಕುಳ್ಳ, ಗಿಡ್ಡ ವ್ಯಕ್ತಿ. ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಗೆ ಆಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಆ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿ ಕುಳಿತನು. ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ ನೋಡಿ, ಜಕ್ಕಾಯ, ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ತನ್ನ ಮನೆಗೆ ಸ್ವಾಗತಿಸಿದನು. ಇದನ್ನು ನೋಡಿದವರೆಲ್ಲ, ಯೇಸು ಎಂಥ ಪಾಪಿಷ್ಠನ ಮನೆಗೆ ಅತಿಥಿಯಾಗಿ ಹೋಗುತ್ತಿದ್ದಾರಲ್ಲ, ಇದು ಸರಿಯೇ ಎಂದು ಗೊಣಗುಟ್ಟಿದರು. ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿ ಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದ ಏನಾದರೂ ನಾನು ಕಸಿದುಕೊಂಡಿದ್ದರೆ
ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು, ಇಂದು ಈ ಮನೆ ರಕ್ಷಿಸಲ್ಪಟ್ಟಿತು. ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ದೇವರ ಪುತ್ರನಾದ ನಾನು ಬಂದಿರುವುದು ಪಾಪಿಗಳನ್ನು ಹುಡುಕಿ ಉದ್ಧರಿಸಲು ಎಂದು ನುಡಿದರು. ದೇವರ ವಾಕ್ಯವಿದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜೆರಿಕೋ ಎಂಬ ನಗರಕ್ಕೆ ಯೇಸು ಬಂದರು. ಪ್ರೈಸ್ ದಿ ಲಾರ್ಡ್. ಯಾಕೆ ಬಂದರು? ಜಕ್ಕಾಯನನ್ನು ಹುಡುಕಿಕೊಂಡು ಬಂದರು. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಬೈಬಲ್ ಹೇಳುತ್ತೆ 10ನೇ ವಾಕ್ಯದಲ್ಲಿ, ಯೇಸು ಬಂದಿದ್ದು ಪಾಪಿಗಳನ್ನು ಹುಡುಕಿ ರಕ್ಷಿಸಲು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಪಾಪಿಗಳು ಅಂದರೆ ಎಲ್ಲರೂ ಪಾಪಿಗಳೇ. ಆದರೆ ಪಾಪ ಮಾಡಿ ಪಶ್ಚಾತ್ತಾಪ ಪಟ್ಟು ಒಂದು ಸಲನಾದರೂ ಯೇಸುವನ್ನು ನೋಡಬೇಕು ಅಂತ ಹುಡ್ಕೊಂಡು ಬಂದಿದ್ದೀವಲ್ಲ, ನೀವು ನಾನು, ನಮ್ಮನ್ನು ಹುಡುಕೊಂಡು ನಮಗಿಂತ ಮುಂಚೆ ಈ ಹಾಲ್ನಲ್ಲಿ ಯೇಸು ಇದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜಕ್ಕಾಯ ಕುಳ್ಳ ವ್ಯಕ್ತಿನ ಎಲ್ಲರೂ ನೋಡೋದು ಹೇಗೆ? ಕಾಮಿಡಿ ಮಾಡ್ತಾರಲ್ಲ, ತಂದೆ ತಾಯಿ ಮನೇಲಿರ್ತಾರೆ, ಮನೆ ಮುಂದೆ ಒಬ್ಬ ಕುಳ್ಳ ಹೋಗ್ತಾ ಇರಲಿ, ಅಪ್ಪ ಅಮ್ಮ ಮಕ್ಕಳನ್ನು ಕರೆದು ಹೇಳ್ತಾರೆ, ಇಲ್ಲಿ ನೋಡಿಲಿ, ಪೊಳೆ ಗುಡ್ಡೆ ಕುಳ್ಳ ಮಕ್ಕಳು, ಐ ಕುಳ್ಳ ಬಂದ ಅಂತ ಹಾಡು ಹೇಳ್ತಾರೆ. ಕುಳ್ಳ ಹೋಗುವಾಗ ಅವನಿಗೆ ಕೇಳಿಸಿದ್ರೆ ಅವನಿಗೇನಾಗತ್ತೆ? ಬೇಸರ ಆಗುತ್ತೋ ಇಲ್ಲ? ಕರ್ರಗಿರೋ ಹುಡುಗಿನ ನೋಡಿ, ಅಲ್ಲಿ ನೋಡು ಅವಳು ಎಷ್ಟು ಕರ್ರಗಿದ್ದಾಳೆ. ಹೆಣ್ಣು ನೋಡಕ್ಕೆ ಬರ್ತಾರೆ ಕೆಲವರು, ಇವಳು ಕರ್ರಗಿದ್ದು ಬಿಟ್ಟರೆ ಎಲ್ಲ ಸರಿ, ಬಣ್ಣ ಸರಿ ಇಲ್ಲ ಅಂದರೆ ಅವಳಿಗೆ ಎಷ್ಟು ಬೇಜಾರಾಗತ್ತೆ. ಆಗುತ್ತೋ ಇಲ್ಲೋ? ನನ್ನನ್ನು ನೋಡಿ ದಡಿಯ ಅಂದರೆ ನನಗೆ ಬೇಸರ ಆಗುತ್ತೋ ಇಲ್ಲೋ? ಆಗಲ್ಲ. ಮುಂಚೆ ಆಗ್ತಾಯಿತ್ತು, ಈಗ ಇರೋದೇ ದಡಿಯ ಅಂದ್ಕೊಳ್ಳಿ ಬಿಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವಾಗ ನಮ್ಮ ಪರ್ಸ್ನಾಲಿಟಿಯನ್ನು ಕಾಮಿಡಿ ಮಾಡ್ತಾರೋ, ಹಾಸ್ಯ ಮಾಡ್ತಾರೋ, ಅಪಹಾಸ್ಯ ಮಾಡ್ತಾರೋ, ನಮಗೆ ದುಃಖ ಆಗತ್ತೆ. ಇವನ ಮೈನಸ್ ಪಾಯಿಂಟ್ ಕುಳ್ಳ. ಅಷ್ಟೇ ಅಲ್ಲ, ಎಲ್ಲರೂ ಏನಂದರು? ಪಾಪಿ ಅವನು. ಇವತ್ತು ಒಂದು ವ್ಯಭಿಚಾರ ಮಾಡುವ ಹೆಂಗಸಿಗೆ ಸೂಳೆ ಅಂತಾರೆ. ಅವಳನ್ನು ಎಲ್ಲರ ಮುಂದೆ ಸೂಳೆ ಅಂದರೆ ಅವಳಿಗೆ ಇಷ್ಟು ದುಃಖ ಆಗುತ್ತೋ ಇಲ್ಲೋ? ಇವ ನೋಡಿ, ಧೈರ್ಯ ಇದ್ದವರು ಬಿಸ್ನೆಸ್ ಮಾಡ್ತಾರೆ, ಧೈರ್ಯ ಇಲ್ಲದೆ ಇದ್ದವರು ಮನಸ್ಸಿನಲ್ಲೇ ಆಸೆ ಇಟ್ಕೊಂಡು ಜೀವನ ಮಾಡ್ತಾರೆ. ಎಷ್ಟು ಜನ ಪರಪುರುಷರನ್ನು ನೆನೆಸ್ಕೊಂಡು ಮಲಗ್ತಾರೆ, ಪರ ಸ್ತ್ರೀಯರನ್ನು ನೆನೆಸ್ಕೊಂಡು ಅಸ್ತಮೈಥುನ ಮಾಡ್ಕೋತಾರೆ. ಧೈರ್ಯ ಇಲ್ಲ. ಇದು ಪಾಪ, ವ್ಯಭಿಚಾರದ ಪಾಪಕ್ಕೆ ಸಮ. ಯೇಸು ಹೇಳಿದ್ರು, ಮನಸ್ಸಿನಲ್ಲಿ ನೀನು ಒಂದು ಸ್ತ್ರೀಯನ್ನು ಪುರುಷನನ್ನು ಆಸೆ ಪಟ್ಟರೆ ವ್ಯಭಿಚಾರ ಮಾಡಿದಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳಿದ್ರು, ಪಾಪ ಮಾಡದೇ ಇದ್ದವರು ಮೊದಲನೇ ಕಲ್ಲು ತಗೊಂಡು ಹೊಡೀರಿ. ನಮ್ಗೆ ಯಾರಿಗಾದರೂ ಯೋಗ್ಯತೆ ಇದೆಯಾ ಕಲ್ಲು ತಗೊಂಡು ಹೊಡಿಯೋಕ್ಕೆ? ಕೆಲವರು ಧೈರ್ಯವಾಗಿ ಮಾಡ್ತಾರೆ, ಕೆಲವರು ಮುಚ್ಕೊಂಡು ಮಾಡ್ತಾರೆ, ಕೆಲವರು ಮನಸ್ಸಿನಲ್ಲೇ ಮಾಡ್ತಾರೆ. ಈ 3ರಲ್ಲಿ ಒಂದು ಭಾಗ ನಾವು ಇರ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮರ್ಯಾದೆಗೆ ಹಂಚ್ಕೊಂಡಿರ್ತಾರೆ, ಯಾರಿಗೂ ಗೊತ್ತಿಲ್ಲದಂಗೆ ಮಾಡ್ತಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಎಲ್ಲರೂ ಇವನನ್ನು ಪಾಪಿ ಅಂತ ಕರೀತಾ ಇದ್ದಾರೆ. ಯೇಸು ಪಾಪಿಯ ಮನೆಗೆ ಹೋದರು. ಇವನೊಬ್ಬ ಪಾಪಿ, ಇವನೊಬ್ಬ ಕುಳ್ಳ. 2 ಮೈನಸ್ ಪಾಯಿಂಟ್. ಪ್ರತಿ ವ್ಯಕ್ತಿಯಲ್ಲಿ ಮೈನಸ್ ಬೇಗ ಗೊತ್ತಾಗತ್ತೆ. ಜಕ್ಕಾಯ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೇನೋ ಕುಳ್ಳ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ಲಸ್ ಪಾಯಿಂಟ್ ಏನಿತ್ತು ನೋಡೋಣ. ಪ್ಲಸ್ ಪಾಯಿಂಟ್, ಅವನೊಬ್ಬ ಟ್ಯಾಕ್ಸ್ ಕಲೆಕ್ಟರ್ ಆಫೀಸರ್. ಟ್ಯಾಕ್ಸ್ ಕಲೆಕ್ಟರಿಗೆ ಆಫೀಸರ್. ಈ ಕುಳ್ಳರ ಬುದ್ಧಿ ತುಂಬ ಬುದ್ಧಿವಂತರಂತೆ. ಕಳ್ಳನ್ನು ನಂಬಬಾರ್ದು ಅಂತಾರೆ, ಅಷ್ಟು ಬುದ್ಧಿವಂತರು ಅವರು. ಅದಕ್ಕೆ ಅವನಿಗೆ ಹೈಯರ್ ಪೋಸ್ಟ್ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಟ್ಯಾಕ್ಸ್ ಕಲೆಕ್ಟರ್ ಆಫೀಸರ್ ಅವನು. ಇನ್ನೊಂದು ಪ್ಲಸ್ ಪಾಯಿಂಟು, ಅವನೊಬ್ಬ ಶ್ರೀಮಂತ. ಹೇಗೆ ಶ್ರೀಮಂತ ಅದನ್ನು ನನಗೆ ಗೊತ್ತಿಲ್ಲ, ಶ್ರೀಮಂತ. ಮೈನಸ್ ಪಾಯಿಂಟ್, ಅವನೊಬ್ಬ ಕುಳ್ಳ, ಅವನೊಬ್ಬ ಪಾಪಿ. ಈ ದುಡ್ಡೆಲ್ಲ ಬಂದ ಮೇಲೆ ಖರ್ಚು ಮಾಡೋದಕ್ಕೆ ದಾರಿ ಹುಡುಕ್ತಾ ಇರ್ತೀವಿ ನಾವು. ಇವತ್ತು ಟಿ ವಿಯಲ್ಲಿ ನೋಡ್ತೀವಿ,
ನೀವು ದಪ್ಪಗಿದ್ದೀರಾ, ತೆಳ್ಳಗಾಗಲು ಸ್ಲಿಮ್ ಇನ್ ಇದನ್ನು ಕುಡಿಯಿರಿ. ಎಷ್ಟು ಜನ ಕುಡಿದು ಆ ಬಾಟ್ಲಿ ಸ್ಲಿಮ್ ಆಗಿದೆಯೋ ಹೊರತು ಅವ್ರು ಸ್ಲಿಮ್ ಆಗಿಲ್ಲ. ನಾನು ಒಂದು ಸಲ ಕುಡ್ದವನೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಬೆಲ್ಟ್ ಬಂತು, ಟಿ ವಿಯಲ್ಲಿ ತೋರಿಸಿದ್ರು. 1999 ರೂಪಾಯಿ ಬೆಲ್ಟ್, ವೈಬ್ರೇಷನ್ ಮಾಡೋ ಬೆಲ್ಟ್. ಇದನ್ನು ನೀವು ಹಾಕಿಬಿಟ್ರೆ ಸಾಕು, ಅದು ವೈಬ್ರೇಟ್ ಮಾಡಿ ಅಲ್ಲಿರೋ ಇದೆಲ್ಲ ಕರಗಿಸ್ಬಿಡತ್ತೆ ಅಂತ. ನಾನು ತರಿಸ್ದೆ, ಏನಾದರೂ ಆಗಲಿ ತೆಳ್ಳಗಾಗ್ಬಿಡ್ಬೇಕು, ಹೊಟ್ಟೆ ತೆಳ್ಳಗಾಗಬೇಕು ಅಂತ. ಅದನ್ನು ಹಾಕಿ ಹಾಗೆ ಒಂದು ತಿಂಗಳು 2 ತಿಂಗಳು, ಒಂದಿನ ಟಯರ್ಡಾಗಿ ಬಂದೆ, ಮಲಗದೆ. ಈ ಬೆಲ್ಟ್ ಹಾಕಿ ಸ್ವಿಚ್ ಹಾಕಿ ಪ್ಲಗ್ನಲ್ಲಿ ಸ್ವಿಚ್ ಹಾಕಿ ಮಲಗಿಬಿಟ್ಟೆ. ಸ್ವಲ್ಪ ನಿದ್ದೆ ಬಂದುಬಿಡ್ತು, ಒಳ್ಳೆ ನಿದ್ದೆ. 2 ಅವರ್ಸ್ ಆದಮೇಲೆ ಏನೋ ಸುಟ್ಟು ವಾಸನೆ ಹೊಗೆ ಬರ್ತಾಯಿದೆ. ನಾನು ಹೊಟ್ಟೆಯಲ್ಲಿ ಅದು ರಬ್ಬರೆಲ್ಲ ಕರಗಿ ಇನ್ನೂ ಸ್ವಲ್ಪ ತೋಗಿದ್ರೆ ನಾನು ಹೊಟ್ಟೆ ಪಿಶ್ ಆಗಿಬಿಡೋದು. ಅವಾಗ ಅಂದ್ಕೊಂಡೆ ಹೇಗೆ ತೆಳ್ಳಗಾಗತ್ತೆ ಅಂತ ಗೊತ್ತಾಯಿತು ನನಗೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಂತೆಂಥ ಔಷಧಿಗಳು ಟಿ ವಿಯಲ್ಲಿ. ಉದ್ದಾಗಲು ಔಷಧಿ, ಗಿಡ್ಡಾಗಲು ಔಷಧಿ, ದಪ್ಪ ಆಗಲು ಔಷಧಿ, ತೆಳ್ಳಗಾಗಲು ಔಷಧಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಎಲ್ಲ ಟ್ರೈ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಓಕೆ, ನಿಮ್ಮ ಕೂದಲು ಉದ್ದವಾಗಿ ಬೆಳೆಯಲು ಎಂಥದ್ದು ಇದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಯ್ಯೋ, ನೀವು ಸಂತೂರ್ ಬಳಸಿ ಯೌವನದಲ್ಲಿ ಉಳಿಯಿರಿ. ಪ್ರೈಸ್ ದಿ ಲಾರ್ಡ್. ಲಕ್ಸ್, ಯಾರು ಐಶ್ವರ್ಯ ರಾಯ್ ಬಳಸುವ ಸೋಪು ಅವಳ ಸೌಂದರ್ಯಕ್ಕೆ ಕಾರಣ ಲಕ್ಸ್. ನಾವು ಎಷ್ಟು ಹಚ್ಕೊಂಡ್ರೂ ಐಶ್ವರ್ಯ ರಾಯ್ ಆಗೋಕ್ಕಾಗತ್ತಾ? ಯೋಚನೆ ಮಾಡಿ. ಅವಳು ಹುಟ್ಟಾನೆ ಸೌಂದರ್ಯವಾಗಿ ಹುಟ್ಟಿದ್ದಾಳೆ. ಇವರು ಅವಳನ್ನು ತೋರಿಸಿ ಲಕ್ಸ್ ನನ್ನ ಸೌಂದರ್ಯದ ಗುಟ್ಟು. ಅದೆಲ್ಲ ಗುಟ್ಟು, ಅದು ಅವ್ರು ಕಾಸು ಮಾಡೋ ಗುಟ್ಟು ಅದು. ಪ್ರೈಸ್ ದಿ ಲಾರ್ಡ್. ನಾವು ಏನೆಲ್ಲ ಮಾಡ್ತೀವಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ನನಗೆ ಯಾರೋ ಒಂದು ದಿನ ಐಡಿಯಾ ಕೊಟ್ಟರು, ಟಿ ವಿಯಲ್ಲಿ ಹೇಳ್ತಾಯಿದ್ರು, ನೀವು ದಿನಕ್ಕೆ 5-6 ಕಿಲೋಮೀಟ್ರು ವಾಕ್ ಮಾಡಿದ್ರೆ ಹೊಟ್ಟೆ ಕರಗತ್ತೆ ಅಂತ. ನಾನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದಿನ ಫಾದರ್ ರೋಮನ್ ಪಿಂಟೋ ಕೇಳಿದ್ರು, ಬ್ರದರ್ ಬೆಳಗ್ಗೆನೇ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ವಾಕ್ ಮಾಡ್ತಾಯಿದ್ದೀನಿ. ಯಾಕೆ? ಹೊಟ್ಟೆ ಕರಗೋದಕ್ಕೆ. ಅವ್ರು ಹೇಳಿದ್ರು, ಆನೆ ನೋಡಿದ್ದೀರಾ? ಹೌದು, ಅದು ಪ್ರತಿದಿನ ವಾಕಿಂಗೇ ಮಾಡೋದು ಅಂದರು. ಹೌದಲ್ವಾ? ಸ್ವಲ್ಪ ದಿನ ಆದಮೇಲೆ ಮತ್ತೆ ಟಿ ವಿ ನೋಡ್ತಾ ಇದ್ದೆ. ಯಾರೋ ಒಬ್ಬರು ಡಾಕ್ಟ್ರ್ ಹೇಳಿದ್ರು, ನೀವು ಬೆರು ಸೊಪ್ಪು ತರಕಾರಿ ಪದಾರ್ಥಗಳನ್ನು ತಿನ್ನಿ, ದೂಕ್ರ ಮಾಸ್, ಹಂದಿ, ಬೀಫ್ ಅದು ಇದು ಎಲ್ಲ ಬಿಟ್ಟುಬಿಡಿ. ನೀವು ಸೊಪ್ಪು ತರಕಾರಿ ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿರುವ ಮೆಟಾಬಾಲಾಸಿಟಿ ಏನೋ ಕಮ್ಮಿ ಆಗುತ್ತೆ, ನೀವು ತೆಳ್ಳಗಾಗ್ತೀರಾ. ನಾನು ಪ್ರತಿದಿನ 50 ರೂಪಾಯಿದು ಸೊಪ್ಪು ತರಕಾರಿ ಪಲ್ಯಗಳನ್ನು ತರಕ್ಕೆ ಸ್ಟಾರ್ಟ್ ಮಾಡಿದೆ. ಫಾದರ್ ಕೇಳಿದ್ರು, ಯಾಕೆ? ತೆಳ್ಳಗಾಗೋದಕ್ಕೆ. ಕೊಬ್ಬಿಲ್ಲದ ಪದಾರ್ಥಗಳನ್ನು ತಿಂತಾಯಿದ್ದೀನಿ. ಆನೆ ಇನ್ನೇನು ಬಿರಿಯಾನಿ ತಿನ್ನತ್ತಾ, ಬೆರು ಸೊಪ್ಪೆ ತಿನ್ನೋದು ಅಂದರು. ಹೌದಲ್ವಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದಲ್ಲ? ಹೌದಾ? ಅದೇನು ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಗುನ್ಯಾ ತಿನ್ನತ್ತಾ? ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಿಟ್ಟೆ. ಅವಾಗ ಮತ್ತೊಂದು ಸಲ ಇದೇ ಡಾಕ್ಟ್ರ್ ಬಂದರು, ನೀವು ನಡೆದಾಡಿ ತೆಳ್ಳಗಾಗದಿದ್ದರೆ, ಸೊಪ್ಪು ತಿಂದು ತೆಳ್ಳಗಾಗದಿದ್ದರೆ 3ನೆಯ ಟಿಪ್ಸ್ ಈಜೋಡಿಯಿರಿ. ನಾನು ನನ್ನ ಸೈಜ್ ಚಡ್ಡಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೂಪರ್ಮ್ಯಾನ್ ಆಗ್ತಾನಲ್ಲ ಆ ಚಡ್ಡಿ. ಕೊನೆಗೆ ನನಗೆ ಮಂಗಳೂರು ಸಿಟಿ ಮಾರ್ಕೆಟ್ನಲ್ಲಿ ಸಿಕ್ತು ಚಡ್ಡಿ. ಈಜೋಡಿಯಾಗಿ ತೊಗೊಂಡು ಹೋಗ್ತಾ ಇದ್ದೀನಿ. ಫಾದರ್ ರೋಮನ್ ಅಂದರು, ಯಾಕೆ? ನಾನು ಬಾಡಿ ತೆಳ್ಳಗಾಗೋದಕ್ಕೆ ಈಜೋಡಿಯಾಗಿ ಹೋಗ್ತಾ ಇದ್ದೀನಿ ಅಂದರು. ತಕ್ಷಣ ಅವರಂದರು, ನೀರಾನೇ ನೋಡಲಿಲ್ವಾ ಅಂದರು. ನೋಡಿದ್ದೀನಿ, ಅದು ಡೈಲಿ ಈಜೆ ಹೊಡೆಯೋದು ಅಂದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತಕ್ಷಣ ಯಾರೊಬ್ಬರು ಫಾದರ್ ಹೇಳಿದ್ರು, ಟಿ ಕೆ ಜಾರ್ಜ್ ಬ್ರದರ್ ಅಂದರೆ ಹಿಂಗೆ ಅಂತ ನಮಗೆ ಫಿಕ್ಸ್ ಆಗಿದೆ, ನೀವು ಹಂಗೇ ಇರ್ರಿ ಅಂದರು. ಪ್ರೈಸ್ ದಿ ಲಾರ್ಡ್. ನಾನು ನಾಳೆ ಮುಂದಿನ ಸಲ ಬರುವಾಗ ತೆಳ್ಳಗಾಗಿ ಬಂದರೆ ನೀವು ನನ್ನ ಹತ್ರನೇ ಬಂದು ಕೇಳ್ತೀರಾ, ಬ್ರದರ್ ಟಿ ಕೆ ಜಾರ್ಜ್ ಬರಲಿಲ್ವಾ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಕುಳ್ಳ ಉದ್ದಾಗಬೇಕು. ಯಾಕೆಂದರೆ ಎಲ್ಲರ ಥರ ಅನ್ನಿಸ್ಕೊಂಡು ಸಾಕಾಗೋಗಿದೆ. ದಾರಿಯಲ್ಲಿ ಹೋಗಂಗಿಲ್ಲ. ಟ್ಯಾಕ್ಸ್ ಕಲೆಕ್ಟರ್ ಆಫೀಸರ್ ಇವನು. ಎಲ್ಲ ಅಂಗಡಿಗಳಿಗೆ ಹೋಗಬೇಕು, ಎಲ್ಲ ಊರಿನಲ್ಲೆಲ್ಲ ಕಲೆಕ್ಟ್ ಮಾಡೋಕ್ಕೆ ಹೋಗಬೇಕು. ಎಲ್ಲರೂ ಇವನನ್ನು ಕುಳ್ಳ ಅಂದಾಗ ನೋವಾಗುತ್ತೆ. ಆದರೆ ಅವನಿಗೊಂದು ಪಾಲಿಸಿ ಇತ್ತು, ಐ ಡೋಂಟ್ ಕೇರ್. ಯಾರು ಏನೇ ಅಂದರು ಐ ಡೋಂಟ್ ಕೇರ್. ಕೆಲವರಿಗೆ ಆ ಧೈರ್ಯ ಇದೆ.
ನನಗೊತ್ತು ಕೇರಳದಲ್ಲಿ ಒಬ್ಬರು ಪ್ರಸಂಗ ಮಾಡ್ತಾರೆ. ಅವರು 2.5 ಅಡಿ, ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತಾರೆ ಅಂದರೆ ಸೂಪರ್. ಅವರು ಇಲ್ಲಿ ನಿಂತರೆ ಕಾಣಲ್ಲ, ಅದಕ್ಕೆ ಇಂಥ ಟೇಬಲ್ ಮೇಲೆ ಅವರನ್ನು ನಿಲ್ಲಿಸ್ತಾರೆ. ಅಲ್ಲಿ ನಿಂತ್ಕೊಂಡು ಅವ್ರು ಪ್ರಸಂಗ ಮಾಡ್ತಾರೆ. ಎಲ್ಲರೂ ಕುಳ್ಳ ಅಂದರೂ ಕೂಡ ಐ ಡೋಂಟ್ ಕೇರ್, ದೇವ್ರ ಕೆಲಸ ಮಾಡಬೇಕಷ್ಟೇ ಅವರಿಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಎಲ್ಲರೂ ಕುಳ್ಳ ಅಂದು ಸಾಕಾಗೋಗಿದೆ. ಪಾಪಿ 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 ಅಂತ ಹೇಳಿ ಮನಸ್ಸು ಮುದ್ದಿಡಿ ಹೋಗಿದೆ. ಎಷ್ಟೋ ಮೆಡಿಸಿನ್ ತೊಗೊಂಡ ಉದ್ದ ಆಗ್ತಾ ಇಲ್ಲ. ಯಾರೋ ಒಬ್ಬರು ಬಂದು ಹೇಳಿದ್ರು, ಇಲ್ಲಿ ಯೇಸು ಅಂತ ಒಬ್ಬರಿದ್ದಾರೆ, ಅವರು ಸತ್ತ ಲಾಜರ್ಗೆ ಜೀವ ಕೊಟ್ಟರು. ಬೈಬಲ್ ಹೇಳುತ್ತೆ, ರೋಮನ್ನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ, ದೇವರ ವಾಕ್ಯ ಆಲಿಸುವುದರಿಂದ ವಿಶ್ವಾಸ ಬರುತ್ತದೆ. ಯೇಸುವಿನ ಬಗ್ಗೆ ಕೇಳುವಾಗ ವಿಶ್ವಾಸ ಬರುತ್ತದೆ. ಬಲಗೈ ಮೇಲೆ ಕೆತ್ತಿ ಎಲ್ಲರೂ ಹೇಳಿ, ಯೇಸುವಿನ ಬಗ್ಗೆ ಆಲಿಸುವಾಗ ವಿಶ್ವಾಸ ಬರುತ್ತದೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ಬಗ್ಗೆ ಕೇಳ್ತಾ ಇವತ್ತು 3ನೇ ದಿನ ನೀವಿಲ್ಲಿ ಕೂತಿದ್ದೀರಾ. ಬಂದಾಗ ಇಲ್ಲದ ವಿಶ್ವಾಸ ಇವತ್ತು ನಿಮಗೆ ಎಷ್ಟೋ ಜನಕ್ಕೆ ಬಂದಿದೆ. ರಾತ್ರಿ ಸುಖ ನಿದ್ರೆ ಬಂದಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ಬಗ್ಗೆ ಕೇಳುವಾಗ ವಿಶ್ವಾಸ ಬರುತ್ತೆ. ಅದಕ್ಕೆ ಪ್ರಸಂಗ ಮಾಡುವ ಸಹೋದರರು ಯೇಸುವಿನ ಬಗ್ಗೆ ಪ್ರಸಂಗ ಮಾಡಿ. ಯೇಸು ನಾಮದಲ್ಲಿ ಶಕ್ತಿ ಬರುತ್ತೆ. ಯೇಸುವಿನ ಬಗ್ಗೆ ಕೇಳಿದ, ಯಾರೋ ಬಂದು ಹೇಳಿದ್ರು 5 ರೊಟ್ಟಿ 2 ಮೀನು. ಯೇಸು ಹಿಂಗೆ ಎತ್ತಿ ಪ್ರೇಯರ್ ಮಾಡಿ ಕೆಳಗಿಳಿಸ್ಬಿಟ್ರು. 5-6 ಸಾವಿರ ಜನ ತಿಂದು ತೃಪ್ತಿಯಾಗಿ 12 ಬುಟ್ಟಿ ರೊಟ್ಟಿನೂ ಉಳೀತು, ಮೀನು ಉಳೀತು. ಜಕಾಯ ಅಪ್ಪಡಿಯಾ ಹಂಗ. ಅಷ್ಟೊತ್ತಿಗೆ ಯಾರೋ ಇನ್ನೊಬ್ಬರು ಬಂದರು, ಬಾರ್ತಿಮಿಯೋನ ಇಲ್ವಾ? ಬಾರ್ತಿಮಿಯೋನ ಕಣ್ಣಿಲ್ಲಲ್ಲ, ಕುರುಡ. ಹೌದು. ಯೇಸು ನೋಡು ಅಂದರು, ಅವನು ಕಣ್ಣು ಬಂದ್ಬಿಡ್ತು. ಅಪ್ಪಡಿಯೋ ಹಂಗ, ಹೌದು. ಅಷ್ಟೊತ್ತಿಗೆ ಇನ್ನೊಬ್ಬ ಬಂದ, 12 ವರ್ಷದ ರೋಗಿ, ನೀನು ಮೊನ್ನೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಹೋದಾಗ ದುಡ್ಡೆಲ್ಲ ಖಾಲಿ ಆಯಿತು ಅಂತ ಹೇಳಿದ್ಲಲ್ಲ, 12 ಇಯರ್ಸಿಂದ ಬ್ಲೀಡಿಂಗ್ ಪ್ರಾಬ್ಲಮ್. ಹೌದು, ಅವಳು ನೆನ್ನೆ ಯೇಸುವನ್ನು ಮುಟ್ಟಿದ್ಲು, ಅವಳಿಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಸಾಲ್ವ್ ಆಯ್ತಂತೆ. ಹಂಗ ಯೇಸುವಿನ ಬಗ್ಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ವಿಶ್ವಾಸ ಬಂತು, ಅವನಿಗೆ ಆಸೆ ಆಯಿತು. ಒಂದಲ್ಲ ಒಂದು ಸಲ ನಾನು ಯೇಸುವನ್ನು ನೋಡಬೇಕು. ಯಾರು ಈ ಯೇಸು? ಯಾರು ಯೇಸು? ಯಾರು ಯೇಸು? ಯೇಸು ಯಾರು? ನಮಗೆ ಗೊತ್ತಿಲ್ಲ. ನಾವು ಹೇಳೋದೇನು? ಯೇಸು ಅಂದರೆ ನಮ್ಮ ದೇವರು. ಯಾರವರು? ಯೇಸು ಎಂಬ ಶಬ್ದದ ಅರ್ಥ ಏನು? ಯೇಸು ಎಂಬ ಶಬ್ದದ ಅರ್ಥ ಮತ್ತಾಯನ ಬರೆದ ಸುವಾರ್ತೆ 1:21 ಹೇಳುತ್ತೆ, ಯೇಸು ಎಂದರೆ ತನ್ನ ಜನರನ್ನು ಅವರ ಪಾಪದಿಂದ ಬಿಡುಗಡೆ ಮಾಡುವವನು. ಬಲಗೈ ಮೇಲೆ ಕೆತ್ತಿ ಎಲ್ಲರೂ ಹೇಳಿ, ಯೇಸು ಎಂದರೆ ತಮ್ಮ ಜನರನ್ನು ಅವರ ಪಾಪದಿಂದ ಬಿಡುಗಡೆ ಮಾಡುವವರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಬರೆದಿಟ್ಕೊಳ್ಳಿ, ಯೇಸು ಎಂದರೆ ಪಾಪ ವಿಮೋಚಕ. ಈ ಲೋಕದಲ್ಲಿ ತುಂಬ ದೇವರಿದ್ದಾರೆ. ದುಷ್ಟ ಶಿಕ್ಷಣಂ ಶಿಷ್ಟ ರಕ್ಷಣಂ. ದುಷ್ಟರನ್ನು, ಪಾಪಿಗಳನ್ನು ಸಂಹಾರ ಮಾಡೋದಕ್ಕೆ ಕೋಟ್ಯಾಂತರ ದೇವರುಗಳಿದ್ದಾರೆ. ಪಾಪಿಗಳನ್ನು ಸರ್ವನಾಶ ಮಾಡೋದಕ್ಕೆ ದೇವರುಗಳು ಅವತಾರವೆತ್ತಿದ್ದಾರೆ. ಆದರೆ ಯೇಸು ಒಬ್ಬರೇ ಹೇಳಿದ್ದು, ಪಾಪಿಗಳನ್ನು ರಕ್ಷಿಸಲು ಬಂದ ದೇವರು ನಾನು, ಪಾಪಿಗಳಿಗಾಗಿ ಜೀವ ಕೊಟ್ಟ ದೇವರು ನಾನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದುಷ್ಟ ಶಿಕ್ಷಣಂ ಶಿಷ್ಟ ರಕ್ಷಣಂ. ದುಷ್ಟರನ್ನು ಶಿಕ್ಷೆ ಮಾಡೋದಕ್ಕೆ, ಸಂಹಾರ ಮಾಡೋದಕ್ಕೆ ದೇವರು ಬಂದರು. ಪ್ರೈಸ್ ದ ಲಾರ್ಡ್. ಇಲ್ಲಿ ಯಾರಾದರೂ ಸಂತರು ಕೂತಿದ್ದರೆ ಕೈಗಳನ್ನು ಮೇಲಕ್ಕೆತ್ತಿ. ಪಾಪನೇ ಮಾಡದೇ ಇದ್ದವರು ಇಲ್ಲಿ ಯಾರಾದರೂ ಇದ್ದರೆ ಕೈಗಳನ್ನು ಮೇಲಕ್ಕೆತ್ತಿ. ಅವರಿಗೆ ನಾನು ಈಗಲೇ ಸಂತರ ಪಟ್ಟ ಕೊಡ್ತೀನಿ. ಪೋಪ್ ಫ್ರಾನ್ಸಿಸ್ಗೆ ಆಮೇಲೆ ಹೇಳ್ಕೊಡ್ತೀನಿ ನಾನು. ಪ್ರೈಸ್ ದ ಲಾರ್ಡ್. ಹಾಗಾದರೆ ಎಷ್ಟು ಜನ ಪಾಪ ಮಾಡಿದ್ದೀರಾ? ಅವ್ರ ಕೈಗಳನ್ನು ಮೇಲಕ್ಕೆತ್ತಿ. 4-5 ಜನ ಕೈ ಎತ್ತಿಲ್ಲ, ಅವ್ರು ಯಾವ ಕಡೆ ಸೇರಿದವರು ಅಂತ ಗೊತ್ತಾಗ್ತಾ ಇಲ್ಲ. ಜೋರಾಗಿ ಒಂದು ಸಲ ಚಪ್ಪಾಳೆಯನ್ನು ತಟ್ಟಬೇಡಿ. ಏನು ಪಾಪ ಮಾಡಿದ್ದಕ್ಕೆ ಖುಷಿನಾ?
ಪಾಪ ಮಾಡಿದ್ದೀವಿ, ನರಕಕ್ಕೆ ಹೋಗ್ತಾ ಇದ್ದೀರಾ. ವಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ಜೋರಾಗಿ ಒಂದು ಸಲ ಹಲ್ಲೆಲೂಯಾ ಹೇಳಿ ಅಂತ ಅಷ್ಟೊತ್ತಿಗೆ ಪ್ರೈಸ್ ದ ಲಾರ್ಡ್, ನಗರಿ ನಗರಿ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆ ಬೆಂಕಿಯಲ್ಲಿ ಬೇಯುವಾಗ ಗೊತ್ತಾಗತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಗಾದರೆ ನಾನು ತುಂಬ ಜನಕ್ಕೆ ಫೋನ್ ಮಾಡಿ ಕೇಳಿದೆ, ಪ್ರಧಾನಮಂತ್ರಿಗೆ ಫೋನ್ ಮಾಡಿದೆ, प्रधानमंत्री जी आप पाप किया? हाँ, हम पाप किया, अच्छे दिन आएगा, स्वच्छ भारत करेगा, हम भी स्वच्छ हो जाएगा अंदर. ಒಬಾಮಾಗೆ ಫೋನ್ ಮಾಡಿದೆ, ಆರ್ ಯು ಸಿನ್? ಯಾ ಅಂದರು. ಒಸಾಮಾ ಬಿನ್ ಲಾಡನ್ಗೆ ಫೋನ್ ಮಾಡಿದೆ, ಮಮ್ಮ ಡ್ಯಾಡಿ ಮಮ್ಮ आपने पाप किया क्या? बहुत किया, अभी कहाँ है? नरक में बेता है अंದರು. ಪ್ರೈಸ್ ದ ಲಾರ್ಡ್. ಪ್ರಪಂಚದಲ್ಲಿ ಎಲ್ಲರೂ ಪಾಪ ಮಾಡಿದ್ದಾರೆ. ಪೋಪ್ ಸ್ವಾಮಿ ಪ್ರತಿ ವಾರ ಪಾಪ ನಿವೇದನೆ ಮಾಡ್ತಾರೆ ಅಂದರೆ ಏನರ್ಥ? ಏನೋ ಮಾಡಿರ್ತಾರೆ, ದ್ವೇಷನೋ ಅಹಂಕಾರನೋ ಏನೋ ಒಂದು ಬಂದೋಗುತ್ತೆ. ಹೌದೋ ಇಲ್ಲ? ಹೌದೋ ಇಲ್ಲ? ಪಾಪ ಮಾಡದೇ ಇರೋ ಒಂದೇ ಒಂದು ವ್ಯಕ್ತಿ ಇದ್ದರೆ ಅದು ನಾನು ಅಲ್ಲ, ಅವರೊಬ್ಬರೇ. ಇನ್ನೊಬ್ಬರು ಮದರ್ ಮೇರಿ, ಇಬ್ಬರೇ ಇರೋದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದುಷ್ಟ ಶಿಕ್ಷಣಂ, ದುಷ್ಟರನ್ನು ಸಂಹಾರ ಮಾಡೋಕ್ಕೆ ಬಂದ ದೇವರು ಈ ಲೋಕದಲ್ಲಿರುವ ಎಲ್ಲ ಮನುಷ್ಯರನ್ನು ಸಂಹಾರ ಮಾಡ್ತಾರೆ. ಯೇಸು ಒಬ್ಬರೇ ಪಶ್ಚಾತ್ತಾಪ ಪಟ್ಟ ಪಾಪಿಗಳಿಗಾಗಿ ಜೀವ ಕೊಟ್ಟ ದೇವರು ಯೇಸು ಒಬ್ಬರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಒಳ್ಳೆಯವರಿಗಾಗಿ ಏನಾದರೂ ಜೀವ ಕೊಡ್ತಾರೆ, ಪಾಪಿಗಳಿಗಾಗಿ ಯಾರು ಜೀವ ಕೊಡ್ತಾರೆ ಹೇಳಿ? ಯಾರೂ ಕೊಡಲ್ಲ. ಹಂಗೆ ಆಗ್ಬೇಕು ನನ್ನ ಮಗನಿಗೆ, ಸಾಯಿಲಿ ದರಿದ್ರ ಮುಂಡೆದು ಹಿಂಗಂತಾರೆ. ಆದರೆ ಅಲ್ಲಿ ಕೂಡ ಬಲಭಾಗದ ಕಳ್ಳ ಕೂಡ ಹೇಳ್ದ ಕೊನೆಗೆ, ಸ್ವಾಮಿ ನಾನು ಪಾಪಿ, ನಾನು ನರಕ ಶಿಲ್ಬೆ ಮರಣ ಓಕೆ, ನೀನು ಪುಣ್ಯವಂತ ಪರಿಶುದ್ಧ, ನಿನಗೆ ಈ ಶಿಕ್ಷೆ ಬೇಡ ಆಗಿತ್ತು. ಯೇಸು ಹೇಳಿದರು, ನೀನು ಈ ದಿನ ನನ್ನ ಜೊತೆಗೆ ಪರಲೋಕಕ್ಕೆ ಬರ್ತೀಯಾ ಅಂದರು. ಸ್ವಲ್ಪ ಪಶ್ಚಾತ್ತಾಪ ಪಟ್ಟರೆ ಸಾಕು, ಪರಲೋಕದಲ್ಲಿ ಜಾಗ ಮಾಡಿಕೊಡುವ ದೇವರು ಯೇಸು. ಆ ಯೇಸುವಿನ ಬಗ್ಗೆ ಕೇಳ್ದ ಇವನು. ಕೇಳ್ತಾ ಕೇಳ್ತಾ ಯೇಸುವನ್ನು ನೋಡಬೇಕು ಅಂತ ಆಸೆ ಆಯಿತು. ಯೇಸು ಪಾಪ ವಿಮೋಚಕ. ಹಾಗಾದರೆ ಕ್ರಿಸ್ತ ಎಂದರೆ ಏನು? ಯಾರಾದರೂ ಹೇಳ್ತೀರಾ? ಕ್ರಿಸ್ತ ಎಂದರೆ ಏನು? ಏನು? ನೀವೊಬ್ಬರು ಹೇಳೋದೇ ಬೇಡ, ಕೂತ್ಕೊಳ್ಳಿ ನೀವು. ಪ್ರೈಸ್ ದ ಲಾರ್ಡ್. ಇವ್ರಿಗೆ ಕೇಳ್ತಾ ಇದ್ದೀನಿ, ನೀವೊಬ್ಬರು ಹೇಳಬೇಡಿ, ನಿಮಗೆಲ್ಲ ಗೊತ್ತು. ಯಾರು ಹೇಳ್ತೀರಾ ಕ್ರಿಸ್ತ ಅಂದರೆ ಏನು? ಅವ್ರು ಹೇಳಿದ್ರಲ್ಲ, ಅದನ್ನಾದರೂ ಕಾಪಿ ಹೊಡೀರಿ. ಏನು? ಅಭಿಷಕ್ತ. ಕ್ರಿಸ್ತ ಎಂದರೆ ಅಭಿಷಕ್ತ. ಯೇಸು ಎಂದರೆ ಪಾಪ ವಿಮೋಚಕ. ಕ್ರಿಸ್ತ ಎಂದರೆ ಅಭಿಷಕ್ತ. ಇಮ್ಯಾನುವೇಲ್ ಅಂದರೆ ದೇವರು ಇದ್ದಾರೆ. ಮಸ್ಸಯ್ಯ ಅಂದರೆ ರಕ್ಷಕ. ಯೇಸುವಿನ 4ನೇ ಹೆಸರು ಮಸಿಹ, ಮೆಸ್ಸಾಯ. 4. 5ನೇ ಹೆಸರು ಯೇಸುವಿಗೆ ಇನ್ನೊಂದು ಹೆಸರಿದೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 19ನೇ ಅಧ್ಯಾಯ 13ನೇ ವಾಕ್ಯ. ಪ್ರಕಟಣೆ, ರೆವಲ್ಯೂಷನ್ 19:13 ಹೇಳುತ್ತೆ, ದೇವರ ಮತ್ತೊಂದು ಹೆಸರು ದೇವರ ವಾಕ್ಯ. ಕೊಂಕಣಿಯಲ್ಲಿ ಏನಂತಾರೆ ಬ್ರದರ್? ದೇವಾಚೆ ಉತಾರ್. ಪ್ರೈಸ್ ದ ಲಾರ್ಡ್. ಒಂದು ಯೇಸು, 2ನೇದು ಕ್ರಿಸ್ತ, 3ನೇದು ಇಮ್ಯಾನುವೇಲ್, 4ನೇದು ಮೆಸ್ಸಯ್ಯ, 5ನೇದು ದೇವರ ವಾಕ್ಯ, ವರ್ಡ್ ಆಫ್ ಗಾಡ್. 6ನೇದು ಯೇಸುವನ್ನು ಹಿಂದೆ ಕರೀತಿದ್ದರಂತೆ ಆಮೀನ್ ದೇವರು. ಆಮೀನ್ ಅಂದರೆ ಯೇಸುವಿನ ಬಾಯಿಂದ ಏನು ಬಂದರೂ ಅದು ನೆರವೇರುತ್ತೆ. ನಿಮ್ಮ ಬೈಬಲ್ನ ಪೀಠಿಕೆಯಲ್ಲಿ ಕೂಡ ಅದು ಬರೆಯಲ್ಪಟ್ಟಿದೆ. ಯೇಸುವನ್ನು ಪೂರ್ವದಲ್ಲಿ ಆಮೀನ್ ದೇವರು ಎಂದು ಕರೀತಾ ಇದ್ದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಯಾರು ಅಂತ ಗೊತ್ತಿರಲಿಲ್ಲ. ಯೇಸು ಮಾಡಿದ ಅದ್ಭುತಗಳನ್ನು ಕೇಳಿದ ತಕ್ಷಣ ಅವನಿಗೆ ಯೇಸುವಿನ ಮೇಲೆ ವಿಶ್ವಾಸ ಬಂತು. ಯೇಸುವನ್ನು ಒಂದು ಸಲ ನೋಡಬೇಕು. ಇವತ್ತು ನೀವಿಲ್ಲಿ ತುಂಬ ಜನ ಬಂದಿದ್ದೀರಾ, ಯೇಸುವನ್ನು ಒಂದು ಸಲ ನೋಡಬೇಕು.
ಹೇಗೋ ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಕೆಲವರಿಗೆ ರೋಗ ಕೊಟ್ಟು ಕರ್ಕೊಂಡು ಬಂದಿದ್ದಾರೆ, ಕೆಲವರಿಗೆ ದುಃಖ ಬಂದಿದೆ, ಕೆಲವರಿಗೆ ಇಲ್ಲಿ ಬಂದು ಕೂತ್ಕೊಂಡ್ರೇ ಸಂತೋಷ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ನಾನು ನೋಡಿದ್ದೀನಿ ತುಂಬ ಜನ, ನಾನು 20-25 ವರ್ಷದಿಂದ ಸುವಾರ್ತೆ ಸಾರ್ತಾ ಇದ್ದೀನಿ. ಕೆಲವರಂತೂ ನಾನು ಎಲ್ಲಿ ಬಂದರೂ ಅಲ್ಲಿಗೆ ಬರ್ತಾರೆ. ಪ್ರೈಸ್ ದ ಲಾರ್ಡ್. ನಾನು ಎಲ್ಲೇ ಧ್ಯಾನಕ್ಕೆ ಬರಲಿ ಅಲ್ಲಿ ಬಂದು ಕೂತಿರ್ತಾರೆ. ನಾನು ಮೊನ್ನೆ ಹೋದ ವಾರ ಅಲ್ಲಿ ಬಂದಿದ್ರಲ್ಲ, ಯಾಕೆ ಬರಬಾರ್ದಾ? ಈ ವಾರ ಬಂದಿದ್ದೀನಿ, ಮುಂದಿನ ವಾರ ಬರ್ತೀನಿ. ಒಯ್, ಪ್ರೈಸ್ ದ ಲಾರ್ಡ್. ಬೇಜಾರಾಗಲ್ವಾ? ಯೇಸು ಬಗ್ಗೆ ಬೇಜಾರ? ಯೇಸು ಬಗ್ಗೆ ಕೇಳೋದಕ್ಕೆ ಬೇಜಾರೇ ಆಗಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಯೇಸುವಿನ ಬಗ್ಗೆ ಕೇಳ್ದ ಜಕ್ಕಾಯ. ಯೇಸುವಿನ ಬಗ್ಗೆ ಕೇಳ್ತಾ ಕೇಳ್ತಾ ಅವನಲ್ಲಿ ವಿಶ್ವಾಸ ಬಂತು. ಯೇಸುವನ್ನು ನೋಡಬೇಕು, ಒಂದು ಸಲ ನೋಡಬೇಕು, ಒಂದೇ ಒಂದು ಸಲ ನೋಡಬೇಕು. ಯಾರೋ ಬಂದು ಹೇಳಿದ್ರು, ಜಕ್ಕಾಯ, ಜೆರಿಕೋ ಪಟ್ಟಣಕ್ಕೆ ಯೇಸು ಬರ್ತಾ ಇದ್ದಾರೆ. ಖುಷಿಯಾಗ್ಬಿಡ್ತು ಇವನಿಗೆ. ಕುಳ್ಳ ಆಫೀಸರ್, ದೊಡ್ಡ ದೊಡ್ಡ ಆಫೀಸರ್ ಎಲ್ಲರ ಮಧ್ಯೆ ಇರ್ತಾರ, ಆಫೀಸ್ನಲ್ಲಿ ಕೂತ್ಕೊಂಡಿರ್ತಾರೆ ಅವರು. ಇವನೇನು ಮಾಡ್ದ, ಯೇಸುವನ್ನು ನೋಡೋಕ್ಕೆ ಆ ಸೀಟ್ ಬಿಟ್ಟು ಎದ್ದ. ನಾನು ಎಂಬ ಪವರ್ ಬಿಟ್ಟು ಎದ್ದ. ತನ್ನಲ್ಲಿದ್ದ ಐ ಆಮ್ ಟ್ಯಾಕ್ಸ್ ಕಲೆಕ್ಟರ್ ಆಫೀಸರ್ ಅದನ್ನು ಬಿಟ್ಟು ಎದ್ದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಂದ. ಯೇಸು ಬರ್ತಾ ಇದ್ದಾರೆ, ಯೇಸು ಹೋಗ್ತಾ ಇದ್ದಾರೆ, ಇವನು ಹೋದ. ಅಲ್ಲಿದ್ದವರೆಲ್ಲ ನೋಡಿದ್ರು, ಛೀ ಪಾಪಿ, ಇವನು ಯಾಕೆ ಬಂದ ಇಲ್ಲಿ? ಏಯ್ ಹೋಗ, ನಿನಗೇನು ಇಲ್ಲಿ ಕೆಲಸ? ಕುಳ್ಳ, ತೂ ಪಾಪಿ, ದುಷ್ಟ, ಪೊಳೆ ಪೊಳೆ, ದುಷ್ಟ ಪೊಳೆ, ಪಾತ್ಕಿ ಅಂತ ಬೈದರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅನೇಕವಾಗಿ ನಾವು ಕೂಡ ಅಂಥವರೇ. ಮೊನ್ನೆ ಎಲ್ಲೋ ಒಂದು ಕಡೆ ಬಲಿಪೂಜೆ ನಡೀತಾ ಇತ್ತು. ಬಲಿಪೂಜೆಗೆ ಒಬ್ಬ ಹಿಂದೂ ಬಂದರು. ಅವರಿಗೆ ತುಂಬ, ನನಗೆ ಗೊತ್ತು, ಅವರು ನನಗೆ ಹೇಳಿದ್ದು, ತುಂಬ ಭಕ್ತಿ ಯೇಸು ಅಂದರೆ ಅವರಿಗೆ ಯೇಸು ಒಬ್ಬರೇ ದೇವರು ಅಂತ ಗೊತ್ತು. ಆದರೆ ಬ್ಯಾಪ್ಟಿಸಮ್ ತೊಗೊಳಕ್ಕೆ ಆಗ್ತಾಯಿಲ್ಲ. ಅವ್ರ ಕುಟುಂಬದಲ್ಲಿ ಯಾರೂ ಒಪ್ತಾ ಇಲ್ಲ. ಅವರೇನಾದರೂ ತೊಗೊಂಡ್ರೆ ಇವ್ರನ್ನ ಕೊಲೆ ಮಾಡೋಕ್ಕೂ ಸಹಿ, ಅಥವಾ ಏನೋ ಒಂದು ಮಾಡೋಕ್ಕೆ ಸಹಿ, ಇವ್ರ ಮನೆಯಿಂದ ಹೊರಗೆ ಹಾಕೋಕ್ಕೂ ಸಹಿ. ಅದಕ್ಕೆ ಅವರು ಪ್ರತಿದಿನ ಬಲಿಪೂಜೆಗೆ ಹೋಗೋಕ್ಕೆ ಯಾರೋ ಹೇಳಿದ್ರು ಅಂತ ಬಲಿಪೂಜೆಗೆ ಬಂದರು. ಹಿಂದೂಗಳಿಗೆ ಒಂದು ವಾಡಿಕೆ ಇದೆ, ಅವರು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಅವರಿಗೆ ತೀರ್ಥ ಕೊಡ್ತಾರೆ, ಹೂ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಹೌದಾ? ಹೌದಾ? ಒಬ್ಬ ಏನು ನಿದ್ದೆಗಿದ್ದೆ ಮಾಡಿಬಿಟ್ರೇನೋ ಅಂದ್ಕೊಂಡೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅವ್ರಿಗೆ ಅದೊಂದು ವಾಡಿಕೆ. ಆದರೆ ಸಂಸ್ಕೃತದಲ್ಲಿ ಮಂತ್ರ ಹೇಳೋದು ಮಾತ್ರ ಅವ್ರಿಗೆ ಗೊತ್ತಾಗಲ್ಲ. ಆಗತ್ತಾ? ಓಂ ಬ್ರಹ್ಮ ಜಿಂಗಿ ಬಂದ ಭೃಂಜು ಬೃಂದೋರೇ ತಮರಂಗಂಬರ ಜುಡೋನಾ ಇದು ಕೊಡ್ತಾರೆ, ಅದು ಇಸ್ಕೊಂಬಂದ್ಬಿಡೋದು. ಪಾಪ ನಮ್ಮ ಹಿಂದೂ ಸಹೋದರರಿಗೆ ಟೀಚಿಂಗ್ ಎಲ್ಲಿದೆ ಹೇಳಿ? ಯಾವ ದೇವಸ್ಥಾನದಲ್ಲಿ ಟೀಚಿಂಗ್ ಇದೆ ಹೇಳಿ? ನಾವು ಭಾಗ್ಯವಂತರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವ್ರದ್ದು ಯಾವುದೋ ವರ್ಷಕ್ಕೆ ಒಂದು ಸಲ ಯಾವುದಾದ್ರೂ ಒಂದು ಫಂಕ್ಷನ್ನಲ್ಲಿ ಹರಿಕಥೆನೋ ಅಥವಾ ಯಾವುದೋ ಒಂದು ಇರುತ್ತೆ, ಅದನ್ನು ಕೇಳ್ಕೊಂಡು ಬರ್ತಾರೆ. ಹೇಗೆ ಬದುಕಬೇಕು ಅನ್ನೋದನ್ನು ಸರಿಯಾಗಿ ಹೇಳ್ಕೊಡೋದಿಲ್ಲ. ಪ್ರೈಸ್ ದ ಲಾರ್ಡ್. ನಮಗೆ ಪ್ರತಿ ವಾರ ಪ್ರತಿ ದಿನ ಟೀಚಿಂಗ್ ಸಿಗತ್ತೆ. ನಾವು ಹೇಗೆ ಬದುಕಬೇಕು, ಹೇಗಿರಬೇಕು, ನಮ್ಮ ಜೀವನ ಅನ್ನೋದು ಏನು ಅನ್ನೋದನ್ನು ಕ್ಲಿಯರಾಗಿ ನಮಗೆ ಸಿಗುತ್ತೆ. ಇವರು ಬಂದರು, ಧ್ಯಾನದಲ್ಲಿ ಬಲಿಪೂಜೆಗೆ ಬಂದು ಕೂತ್ಕೊಂಡು ಬಲಿಪೂಜೆಯಲ್ಲಿ ಪ್ರಸಾದ, ಪರಮ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಫಾದರ್. ಅವರೇನು ತಿಳ್ಕೊಳ್ತಾರೆ ಹೇಳಿ? ಪ್ರಸಾದ ಕೊಡ್ತಿದ್ದಾರೆ ಅಂತ ತಿಳ್ಕೊಂಡ್ರು. ಅವ್ರಿಗೆ ಗೊತ್ತಿಲ್ಲ, ಯಾರೂ ಹೇಳೂ ಇಲ್ಲ. ಅವರು ಬಂದುಬಿಟ್ರು ಪ್ರಸಾದ ತಗೊಳ್ಳೋಕ್ಕೆ. ಒಂದು ನಾಮ ಬೇರೆ ಅವ್ರಿಗೆ. ಅದು ಬೆಳಗಿಂದ ಸಣ್ಣ ವಯಸ್ಸಿನಿಂದ ಒಂದು ಬೊಟ್ಟಿಟ್ಕೋತಾರಲ್ಲ, ಅದು ಬೊಟ್ಟಿಟ್ಕೊಂಬಂದ್ಬಿಟ್ಯಾರ. ಇದನ್ನು ಅವ್ರು ಹಿಂಗೆ ಬರುವಾಗ ಅಲ್ಲಿದ್ದವರೆಲ್ಲ ನೋಡಿದ್ರು, ಕ್ರೈಸ್ತರು. ನೋಡಿ ಅವರನ್ನು ಈ ಕಡೆ 5 ಜನ, ಈ ಕಡೆ 5 ಜನ ಹಿಡ್ಕೊಂಡು, ಆಜು ನೀವು ತಿನ್ನಬಾರ್ದು. ಅಲ್ರಿ, ನಾನು ಸ್ವಲ್ಪ ಪ್ರಸಾದ ತೊಗೊಳ್ತೀನಿ. ಏಯ್, ಅದಕ್ಕೆ ಬ್ಯಾಪ್ಟಿಸಮ್ ಆಗಬೇಕು, ಅದಾಗಬೇಕು, ಇದಾಗಬೇಕು, ಬಾಯಿ ಕಡೆ ಬಾ. ಅಬ್ಬಾ, ಅವ್ರು ಚರ್ಚಿಗೆ ಬರೋದನ್ನೇ ಬಿಟ್ಬಿಟ್ರು. ನನಗೆ ಫೋನ್ ಮಾಡಿದ್ರು, ಅಪ್ಪ ನಿಮ್ಮ ಜನ ಇದ್ದಾರಲ್ಲ ಬ್ರದರ್, ನನ್ನನ್ನು ಅರ್ಧ ತಿಂದುಬಿಡ್ತಿದ್ರು.
ನನಗೆ ಗೊತ್ತಿರಲಿಲ್ಲ ಪರಮಪ್ರಸಾದ ಕೊಡ್ತಾರೆ, ಏನೋ ಪ್ರಸಾದ ಕೊಡ್ತಾರೆ ಅಂತ ಹೋದೆ. ಈ ಕಡೆ ಒಂದು 5 ಜನ ಈ ಕೈ ಎಳೆದು ಹಾಕಿದ್ರು, ಆ ಕಡೆ 5 ಜನ ಈ ಕೈ ಎಳೆದು ಹಾಕಿದ್ರು. 4 ಜನ ದೊಡ್ಡ ವಾಯ್ಸ್ನಲ್ಲಿ ಬೌ ಅಂತ ಬೊಗಳಿದ್ರು. ನನಗೇನು ಅಂತಲೇ ಗೊತ್ತಾಗಿಲ್ಲ. ಹೆದರಿ ಕಣ್ಣೀರು ಬಂದು ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತು. ಚರ್ಚಿಗೆ ಇನ್ಮೇಲೆ ಹೋಗೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಅವಾಗ ಅವ್ರಿಗೆ ಹೇಳ್ದೆ, ಇಲ್ಲ ಅದು ಬ್ಯಾಪ್ಟಿಸಮ್ ಆದವ್ರಿಗೆ ಮಾತ್ರ ತೊಗೊಳ್ಬೇಕು, ನಿಮಗೆ ಗೊತ್ತಿರಲಿಲ್ಲ, ನೀವೇನು ತಪ್ಪು ಮಾಡಿಲ್ಲ, ನಮ್ಮವರು ಸ್ವಲ್ಪ ರಾಂಗಾಗಿ ನಿಮ್ಮ ಹತ್ರ ಬಿಹೇವ್ ಮಾಡಿದ್ದಾರೆ, ಅವರ ಪರವಾಗಿ ನಾನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಪ್ಲೀಸ್ ಅಂದೆ ನಾನು. ಅವರು ಅದಾದಮೇಲೆ ಈಗ ಮತ್ತೆ ಚರ್ಚಿಗೆ ಹೋಗ್ತಾ ಇದ್ದಾರೆ, ಪರಮಪ್ರಸಾದ ಸ್ವೀಕಾರ ಮಾಡ್ತಾಯಿಲ್ಲ. ಅದೆಲ್ಲ ಪ್ರೀತಿಯಿಂದ ಹೇಳೋದು. ಹಂಗೆ ಮಾಡ್ತೀವ ನಾವು? ಯಾರಾದರೂ ಒಬ್ಬರು ಬಂದುಬಿಡಲಿ, ಏನು ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್, ಕ್ರಿಶ್ಚಿಯನ್ರು ನರಕಕ್ಕೆ ಹೋಗೋರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಗಟ್ಟಿಯಾಗಿ ಹಾಲೆಲೂಯಾ. ಎಲ್ಲ ಜಕ್ಕಾಯ ಬಂದ, ಜಕ್ಕಾಯ ಇಲ್ಲಿ ಯೇಸು ಹೋಗ್ತಿದ್ದಾರೆ, ಹಿಂದ್ಗಡೆ 12 ಜನ ಶಿಷ್ಯಂದರು ಬರ್ತಾ ಇದ್ದಾರೆ, ಅಲ್ಲಿಯ ಪ್ಯಾರಿಷ್ ಕೌನ್ಸಿಲ್ ಮೆಂಬರ್ಸ್ ಜೊತೆಗಿದ್ದಾರೆ, ಮೇರಿ ಸಂಘದವರು ಇದ್ದಾರೆ, ಎಲ್ಲ ಸಂಘದವರು ಯೇಸುವಿನ ಹಿಂದೆ ಹೋಗ್ತಾ ಇದ್ದಾರೆ. ಇವನು ಕುಳ್ಳ ಅಂದ್ರೆ ಕುಳ್ಳ, ಯೇಸು ಕಾಣ್ತಾ ಇಲ್ಲ. ಅಲ್ಲಿಂದಾನೆ ಹಿಂಗೆ ನುಗ್ದ ತಕ್ಷಣ ಅಲ್ಲಿದ್ದವರೆಲ್ಲ ಅಂತ ಬೈದು ಕಳಿಸಿದ್ರು. ಏನು ಮಾಡಿದ್ರು ಬಿಡ್ತಾ ಇಲ್ಲ. ಪಾಪಿ ದುಷ್ಟ, ನಿನಗೇನೋ ಇಲ್ಲಿ ಕೆಲಸ? ನಾವು ಪರಮ ಪರಿಶುದ್ಧರು, ಸಂತರು, ಯೇಸುವಿನ ಭಕ್ತರು, ಪ್ರತಿದಿನ ಪೂಜೆಗೆ ಹೋಗುವವರು, ಬೈಬಲ್ ಹಿಡ್ಕೊಂಡು ಜೀವನ ಮಾಡುವವರು, ನೀನು ಪಾಪಿ, ಗೆಟ್ ಔಟ್ ರಾಸ್ಕಲ್, ಇಡಿಯಟ್, ಬಾಸ್ಟರ್ಡ್ ಏನೋ ಅಂತರು. ನಿರಾಶೆ ಆಗ್ಬಿಡ್ತವನಿಗೆ. ಪ್ರೈಸ್ ದ ಲಾರ್ಡ್. ಆದರೆ ಅವನಿಗೆ ಹಠ ಇತ್ತು, ನಾನು ಹೇಗಾದರೂ ಯೇಸುವನ್ನು ನೋಡಲೇಬೇಕು ಅಂತ ತೀರ್ಮಾನ ತಗೊಂಡ. ಅದು ಇರೋದು, ಯೇಸುವನ್ನು ನೀವು ನೋಡಲೇಬೇಕು. ಇವತ್ತು ನಾಳೆ ನಾಡಿದ್ರಲ್ಲಿ ನಾನು ಯೇಸುವನ್ನು ನೋಡಲೇಬೇಕು ಅನ್ನೋ ಹಠ ನಿಮಗೆ ಇಲ್ಲಿಗೆ ಬಂದರೆ ನಿಮಗೆ ದೇವರ ದರ್ಶನ ಕೊಡೋದು ಸತ್ಯ. ನಾನು ಹೇಳ್ತಾ ಇರೋದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮುಂದೆ ಓಡೋದ, ಬೈಬಲ್ ಹೇಳುತ್ತೆ ಮುಂದೆ ಹೋದ. ಅಲ್ಲೊಂದು ಹತ್ತಿ ಮರ ಇತ್ತು. ನನ್ನ ಪುಣ್ಯ, ನಾನು ಫಾದರ್ ಫ್ರ್ಯಾಂಕ್ಲಿನ್ 2004ನೇ ಇಸ್ವಿಯಲ್ಲಿ ಇಸ್ರೇಲ್ಗೆ ಹೋದಾಗ ಆ ಹತ್ತಿ ಮರದ ಹತ್ರ ಹೋಗಿದ್ವಿ. ಇನ್ನೂ ಇದೆ, 2000 ವರ್ಷದಿಂದ ಆ ಹತ್ತಿ ಮರ ಹಸಿರಾಗಿದೆ, ಹಣ್ಣು ಬಿಟ್ಟಿದೆ. ಆ ಮರದ ಕೆಳಗೆ ನಿಂತ್ಕೊಂಡು ನಾನು ಪ್ರಸಂಗ ಮಾಡಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇದೇ ಆ ಹತ್ತಿ ಮರ ಕೆಳಗೆ ನಾನು ನಿಂತಿದ್ದೀನಿ. ಇದೇ ಜಕ್ಕಾಯ ಹತ್ತಿದ ಹತ್ತಿ ಮರ. ಆ ಮರ ಕಾಣುತ್ತಾ? ದುರ್ಬಿನ ಮೇಲೆ ಕೊಡಿಸ್ತೀನಿ, ನೋಡಿವಿರಂತೆ. ಪ್ರೈಸ್ ದ ಲಾರ್ಡ್. ಇದು ಹತ್ತಿ ಮರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ಹತ್ತಿ ಮರ ಹತ್ತದ, ಅವನು ಇಷ್ಟಪ್ಪ ಇದೆ. ಅದು ಅವಾಗ ಸಣ್ಣದಕ್ಕಿತ್ತೋ ಏನೋ ಗೊತ್ತಿಲ್ಲ. ಇವನು ಕುಳ್ಳನ ಕೈ ಎಷ್ಟಿರುತ್ತೆ? ಇಷ್ಟಿಷ್ಟೇ ಇರುತ್ತೆ, ಹೌದಾ? ಅವನು ಕಷ್ಟಪಟ್ಟು 2 ಸಲ ಬಿದ್ದ, 3 ಸಲ ಹತ್ತಿ ಮರದ ಮೇಲೆ ಕೂತ್ಕೊಂಡ. ಯೇಸು ಬರ್ತಾ ಇದ್ದಾರೆ, ನೋಡ್ದ. ಯೇಸು ಹಿಂಗೆ ಬರ್ತಾ ಇದ್ದಾರೆ. ಯೇಸು ಯಾರಿಗಾಗಿ ಬಂದಿದ್ದು? ಅವನಿಗಾಗಿಯೇ ಬಂದಿದ್ದು ಯೇಸು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿದ್ದರು 40-50 ಜನ ಇದ್ದರು ದೊಡ್ಡವರು. ಅವ್ರಿಗಾಗಿ ಬಂದಿಲ್ಲ, ನಾನು ಅನ್ನೋರಿಗಾಗಿ ಬಂದಿಲ್ಲ, ಯೇಸುವೇ ಅನ್ನೋರಿಗಾಗಿ ಯೇಸು ಬಂದಿದ್ದು. ಇಲ್ಲಿ ಕೆಲವರು ಬಂದಿದ್ದೀರಾ, ಯೇಸುವನ್ನು ನೋಡಕ್ಕೆ ಬಂದಿದ್ದೀರಾ. ಈ ರಾತ್ರಿಗಳಲ್ಲಿ ದೇವರು ನಿಮಗೆ ದರ್ಶನ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವನಿಗೆ ಆಸೆ ಆಯಿತು. ಮರ ಹತ್ತು ಕೂತ್ಕೊಂಡ, ಮೇಲಿಂದ ನೋಡ್ತಾ ಇದ್ದಾನೆ, ಯೇಸು ಬರ್ತಾ ಇದ್ದಾರೆ. ನೋಡ್ದ. ಬೈಬಲ್ ಹೇಳುತ್ತೆ, ಕೀರ್ತನೆ 34:5, ಆತನತ್ತ ತಿರುಗಿದ ಮುಖ ಪ್ರಕಾಶಗೊಳ್ಳುವುದು. ನೋಡ್ದ ಯೇಸುವನ್ನು, ಅವನಿಗೆ ಖುಷಿಯಾಗ್ಬಿಡ್ತು. ಯಾರನ್ನು ನೋಡ್ತಾ ಇದ್ದಾನೆ? ಈ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ವಾಕ್ಯವಾದ ದೇವರನ್ನು ನೋಡ್ದ. ಅವನ ಮುಖಕ್ಕೆ ಪ್ರಕಾಶ ಬಂತು. ಅವನು ನೋಡ್ದ, ಯೇಸು ಬರ್ತಾ ಇದ್ದಾರೆ, ಖುಷಿಯಾಯಿತು. ಅಯ್ಯೋ ಜೀಸಸ್, ಅಯ್ಯೋ ಅಯ್ಯೋ. ಖುಷಿಯಾಗ್ಬಿಟ್ಟ. ಯಾರಿಗೂ ಹೇಳ್ಕೊಳಕ್ಕೆ ಯಾರೂ ಇಲ್ಲ. ಅದು ಪಕ್ಕದಲ್ಲಿ ಯೇಸು ನೋಡಿದ್ರೆ ಇವನ ಹತ್ರನೇ ಬರ್ತಾ ಇದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ
ಅಯ್ಯೋ ಅಂತಿದ್ದಾರೆ. ಯೇಸು ಸೀದಾ ಮರದ ಹತ್ರ ಬಂದರು. ಯಾಕೆ ಹೇಳಿ? ಅವನೊಬ್ಬನಿಗೆ ಯೇಸುವನ್ನು ನೋಡಬೇಕೆಂಬ ದಾಹ. ಉಳಿದವರು ಯೇಸು ಬಂದಿದ್ದಾರೆ, ಅವ್ರ ಜೊತೆಗೆ ಇವರು ಹೋಗ್ತಿದ್ದಾರೆ ಅಷ್ಟೇ. ಅವನೊಬ್ಬನಿಗೆ ಯೇಸುವನ್ನು ನೋಡಬೇಕೆಂಬ ದಾಹ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸೀದಾ ಮರದ ಹತ್ರ ಹೋದರು. ಯೇಸು ಮೇಲೆ ನೋಡಿದ್ರು. ಜಕ್ಕಾಯ ಕೆಳಗೆ ನೋಡ್ತಾ ಇದ್ದಾನೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದೇವರನ್ನು ನಾವು ಎಲ್ಲಿ ನೋಡ್ತೀವಿ ಹೇಳಿ? ದೇವರೇ ಅಂತ ಕರೆಯುವಾಗ ನಾವು ಯಾವ ಕಡೆ ನೋಡ್ತೀವಿ ಹೇಳಿ? ದೇವಾ ಕರುಣೆ ಇಲ್ವಾ ಅಂತ ಕೇಳ್ತೀವಿ ನಾವು, ಅಲ್ವಾ? ಇಲ್ಲಿ ದೇವರು ಕೆಳಗೆ ನಿಂತ್ಕೊಂಡು ಪಾಪಿಯನ್ನು ಮೇಲಕ್ಕೆ ನೋಡ್ತಾ ಇದ್ದಾರೆ. ಅವನು ಮೇಲಿಂದ ಕೆಳಗೆ ನೋಡ್ತಾ ಇದ್ದಾನೆ. ಯಾರು ಯೇಸುವಿನ ಮೇಲೆ ಪ್ರೀತಿ ಇಡ್ತಾರೋ, ದಾಹ ಇಡ್ತಾರೋ, ದೇವರು ಅವನ ಕೆಳಗೆ ಬಂದು ನಿಂತು ಕರೀತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನೋಡಿದ್ರು. ಯೇಸು ನೋಡಿ, ಅವನ ಹೆಸರು ಸಕ್ಕಾಯೋಸ್ ಅಂತ. ಸಕ್ಕಾಯೋಸ್ ಫುಲ್ ಹೆಸರು ಜಕ್ಕಾಯ ಅಲ್ಲ, ಸಕ್ಕಾಯೋಸ್ ಅಂತ ಅವ್ರ ಭಾಷೆಯಲ್ಲಿ. ಯೇಸು ಹೇಳಿದ್ರು, ಅವನಿಗೆ ಎಲ್ಲರೂ ಕುಳ್ಳ ಕುಳ್ಳ ಅಂತಿದ್ರು, ಆಫೀಸರ್ ಅಂತಿದ್ರು. ಅವರ ತಾಯಿ ಮಾತ್ರ ಅವನನ್ನು ಜಕಾಯಿ ಅಂತ ಕರೀತಾ ಇದ್ದರು. ಅನೇಕವಾಗಿ ತಾಯಂದರು ಮಕ್ಕಳಿಗೆ ಒಂದು ಶಾರ್ಟ್ ಫಾರ್ಮ್ ಇಟ್ಕೋತಾರೆ. ವೆರೋನಿಕಾ ಅಂತ ಹೆಸರಿದ್ರೆ ಎವೆರು ಅಂತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬೇರೆ ಏನಾದ್ರು ಫ್ರಾನ್ಸಿಸ್ ಅಂತಿದ್ದರೆ ಏನು ಅಂತ ಕರೀತಾರೆ? ಫ್ರಾನ್ಸಿ ಅಂತಾರೆ. ಹೌದಾ? ಹೌದಾ ಇಲ್ಲ? ನಿಮಗೂ ಕೂಡ ನಿಮ್ಮ ತಾಯಿ ಹಾಗೆ ಕರಿಬೋದು. ನನಗೆ ಮಾತ್ರ ನಮ್ಮ ಅಮ್ಮಂಗೆ ಕರಿಯೋಕ್ಕೆ ಇಲ್ಲ, ಅವ್ರು 2 ವರ್ಷದಲ್ಲೇ ಸತ್ತೋಗ್ಬಿಟ್ರು. ಪಾಪ ಜಾರ್ಜ್. ಓಕೆ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಮರದ ಕೆಳಗೆ ಬಂದು ನಿಂತರು. ತಲೆ ಎತ್ತಿ ನೋಡಿದ್ರು. ಅವರ ಮುಖದಲ್ಲಿ ಪ್ರಭೆ ಇತ್ತು. ಅವನ ದಾಹ ನೋಡಿದ್ರು, ಅವನ ಪ್ರೀತಿ ನೋಡಿದ್ರು, ಅವನ ಅವಸ್ಥೆ ನೋಡಿದ್ರು. ಯೇಸು ಹೇಳಿದ್ರು, ಜಕಾಯ್. ತಾಯಿ ಕರೆದಂಗೆ ಜಕಾಯ್. ಅವನಿಗೆ ಅಳು ಬಂದುಬಿಡ್ತು. ಎಲ್ಲರೂ ನನ್ನನ್ನು ಕುಳ್ಳ ಕುಳ್ಳ ಅಂತ ಕರೀತಾರೆ, ಎಲ್ಲರೂ ನನ್ನನ್ನು ಪಾಪಿ ಪಾಪಿ ಅಂತ ಕರೀತಾರೆ. ಯೇಸು ಅಮ್ಮ ಕರೆದಂಗೆ ಜಕಾಯ್ ಅಂತ ಕರೀತಾರೆ. ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಳ್ತಾ ಇದ್ದಾನೆ. ಅಯ್ಯೋ ದೇವ, ಅವನ ಪ್ರೀತಿ ತುಂಬ್ತಾ ಇದೆ ಅವನಿಗೆ. ಯೇಸು ಹೇಳಿದ್ರು, ಜಕಾಯ್, ಜಕಾಯ್, ಬಾ, ಮೇಲಿಂದ ಇಳಿದು ಬಾ, ಪಾಪದಿಂದ ಇಳಿದು ಬಾ, ನಿನ್ನ ಅಂತಸ್ತಿನಿಂದ ಇಳಿದು ಬಾ, ನಿನ್ನ ಪವರ್ನನ್ನು ಬಿಟ್ಟು ಇಳಿದು ಬಾ. ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ಕೆಳಗಿದ್ದೀನಿ, ಇಳಿದು ಬಾ. ಇವತ್ತು ನಿನ್ನ ಮನೆಯಲ್ಲಿ ನಾನು ತಂಗಬೇಕು. ದಾಹ ಇದ್ದರೆ ಇಲ್ಲಿಂದ ನಾಳೆ ಗುರುವಾರ ನೀವು ಊರಿಗೆ ಹೋಗುವಾಗ ಯೇಸುವನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಾ ನೀವು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮಗೆ ಅದು ಹಠ ಇರಬೇಕು. ಯಾವುದೋ ಸಮಸ್ಯೆ, ಯಾವುದೋ ಒಂದು ಹುಡುಗಿ, ಯಾವುದೋ ಒಂದು ಹುಡುಗ ಅಥವಾ ಗಂಡ ಹೆಂಡತಿ ಬಿಟ್ಟಾಕಿ. ನಿಮಗೇನು ಬೇಕು ಅದು ದೇವರು ಕೊಡ್ತಾರೆ. ನಿಮಗೆ ಬೇಕಾಗಿರೋದು ಹೋಲಿ ಸ್ಪಿರಿಟ್, ನಿಮಗೆ ಬೇಕಾಗಿರೋದು ಯೇಸು ಸ್ವಾಮಿ. ಅಷ್ಟು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಹೇಳಿದ್ರು, ಜಕಾಯ್, ಜಕಾಯ್, ಐ ಲವ್ ಯು ಜಕಾಯ್, ಕಮ್ ಫಾಸ್ಟ್, ಬೇಗ ಬಾ. ಏ ಪುತ್ತ, ಏ ಬಂಗಾರ, ಏರೇ. ಅವನು ಅಲ್ಲಿಂದ ಒಂದೇ ಜಂಪು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅವನ ಕಣ್ಣಲ್ಲೆಲ್ಲ ನೀರು, ಕಣ್ಣಲ್ಲೆಲ್ಲ ಒರೆಸ್ಕೊಂಡು ಬನ್ನಿ ದೇವ, ಏ ದೇವ, ಏ ದೇವ, ಬನ್ನಿ ದೇವ ಅಂತ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಜೊತೆಯಲ್ಲಿದ್ದವರೆಲ್ಲ ಕೆಂಡಮಂಡಲವಾಗಿದ್ದಾರೆ. ಜಡ್ ಜಡ್ಡಿನ ಕನಕನ್ನ ಕನಕನ್ನ ಕನಕ ಜಡ್ಡಿನ ಕನಿನ ಕನಕನಿ ಅಂತ ಮ್ಯೂಸಿಕ್. ಕೋಪ ಅಂದರೆ ಕೋಪ. ಅವರವರೇ ಮಾತಾಡ್ತಿದ್ದಾರೆ. ನಾನು ಇಲ್ಲಿ ಪ್ಯಾರಿಷ್ ಕೌನ್ಸಿಲ್ ಮೆಂಬರ್, ನನ್ನ ಮನೆಗೆ ಬರ್ತಾ ಇಲ್ಲ ಜೀಸಸ್.
ನಾನು ಥೋಮಸ್ ಯೇಸುವಿನ ಶಿಷ್ಯ, ನನ್ನ ಮನೆಗೆ ಬರ್ತಾ ಇಲ್ಲ ಯೇಸು. ಅವನು ಮತ್ತಾಯ ಅವನ ಮನೆಗೆ ಹೋಗ್ತಾ ಇಲ್ಲ. ಅವನು ಮೇರಿ ಸಂಘದ ಅಧ್ಯಕ್ಷಿಣಿ, ಅವಳ ಮನೆಗೆ ಹೋಗ್ತಾ ಇಲ್ಲ. ಪಾಪಿ ಮನೆಗೆ ಹೋಗ್ತಾ ಇದ್ದಾನೆ. ದುಷ್ಟ ಪಾಪಿ, ಊರಿಗೆ ಗೊತ್ತು ಅವನು ದುಷ್ಟ, ಊರಿಗೆ ಗೊತ್ತು ಅವನು ಪಾಪಿ ಅಂತ ದುಷ್ಟನ ಮನೆಗೆ ಹೋಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವರಿಗೆ ಗೊತ್ತಿಲ್ಲ ಯೇಸು ಬಂದಿದ್ದು ಪಾಪಿಗಳನ್ನು ಹುಡುಕಿ ರಕ್ಷಿಸಲು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪಶ್ಚಾತ್ತಾಪ ಪಟ್ಟ ಪಾಪಿ ಮನೆಗೆ ಕರ್ಕೊಂಡೋದ, ಯೇಸುವನ್ನು ಕೂರಿಸ್ದ. ಅವನ ಹೆಂಡತಿಗೆ ಕರೆದ. ಫಸ್ಟು ಪೊಳೆ ಏಸು ಆಯ, ಏಸು ಆಯಾ ಹಿಂದಿ ಆಯಿತು. ನಿಮ್ಮ ಭಾಷೆಯಲ್ಲಿ ಏನಂತಾರೆ? ಆಯ್ಲೋ ಏಸು ಆಯ್ಲೋ ರೇ. ಅವಳು ಕೇಳಿದ್ಲು, ಹೂ ಇಸ್ ದಿಸ್ ಏಸು, ಹೂ ಇಸ್ ದಿಸ್ ಏಸು? ಏಸು ಕಣೆ, ಸತ್ತಲಾಸರು ಜೀವ ಕೊಟ್ರಲ್ಲ. ಜೀವ ಕೊಟ್ರ? ಹ್ಞೂ. ಕುರುಡ ಭಾರತಿ ಮೇಲೆ ಕಣ್ಣು ಕೊಟ್ರಲ್ಲ. ಎಲ್ಲ ಹೇಳ್ದ. ಕೊನೆಗೆ ಹೇಳ್ದ, ಹೋಗಿ ಚಿಕನ್ ಕಬಾಬು ಒಂಟೆ ಮಾಂಸ ತರಿಸಿ ಬಿರಿಯಾನಿ ಮಾಡು ಅಂದ. ಅವಳು ಒಳಗೆ ಹೋದ್ಲು. ಇವರು ಯೇಸುವನ್ನು ಕೂರಿಸ್ದ. ಯೇಸುವನ್ನು ನೋಡ್ತಾ ಇದ್ದ. ಕುಳ್ಳ ಯೇಸುವಿನ ಪಕ್ಕದಲ್ಲೇ ನೋಡ್ತಾ ಇದ್ದ. ಶಿಷ್ಯಂದಿರೆಲ್ಲ ಮರ್ಮರಿಂಗ್ ಅಂತ ಇದ್ದಾರೆ. ಯೇಸು ಕುಳ್ಳನನ್ನೇ ಜಕ್ಕಾಯನನ್ನೇ ನೋಡ್ತಾ ಇದ್ದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ನಾವಾಗಿದ್ದರೆ ಏನು ಮಾಡ್ತಿದ್ವಿ? ಒಂದು ಪ್ರಸಂಗ ಮಾಡುವ ಒಬ್ಬ ವ್ಯಕ್ತಿ, ಬೈಬಲ್ ಸ್ವಲ್ಪ ಧ್ಯಾನ ಮಾಡುವ ವ್ಯಕ್ತಿ ಒಬ್ಬ ಪಾಪಿಯ ಮನೆಗೆ ಹೋದರೆ ಏನಂತಿದ್ರು ಹೇಳಿ? ಬೈಬಲ್ ವಾಕ್ಯ ಎಲ್ಲ ಹೇಳಿ, ನೀ ತುಂಬ ಮೋಸ ಮಾಡಿದ್ಯಾ, ಜನಗಳಿಗೆಲ್ಲ ಅನ್ಯಾಯ ಮಾಡಿದ್ಯಾ, ಇನ್ಮೇಲೆ ಹಿಂಗೆಲ್ಲ ಮಾಡಬಾರ್ದು, 10ರಲ್ಲಿ 1 ಭಾಗ ದೇವರಿಗೆ ಕೊಡಬೇಕು, 10ರಲ್ಲಿ 1 ಭಾಗ ನನಗೆ ಕೊಡಬೇಕು, ನಾನೊಂದು ಆಶ್ರಮ ಕಟ್ತಾ ಇದ್ದೀನಿ, ನಾನೊಂದು ಇದು ಮಾಡ್ತಾ ಇದ್ದೀನಿ, ನಾನು ಅದು ಮಾಡ್ತಾ ಇದ್ದೀನಿ, ನನಗೆ ದುಡ್ಡು ಕೊಡಬೇಕು, ನೀವು ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ. ಈಗೆಲ್ಲ ಹೇಳ್ತಾ ಇದ್ವಿ ನಾನಾಗಿದ್ದರೆ. ಯೇಸು ಏನೂ ಹೇಳಲಿಲ್ಲ. ಯೇಸು ಕೈ ಕಟ್ಕೊಂಡು ಜಕ್ಕಾಯನನ್ನು ನೋಡ್ತಾ ಇದ್ರು. ಪ್ರೀತಿ ಮಾಡ್ತಾ ಇದ್ದಾರೆ. ಸತ್ತ ಲಾಜರಿಗೆ ಜೀವ ಕೊಟ್ಟವನು ಮನೆಯಲ್ಲಿ ಬಂದು ಕೂತಿದ್ದಾನೆ. ಕುರುಡರಿಗೆ ಕಣ್ಣು ಕೊಟ್ಟ ದೇವರು ಮನೆಯಲ್ಲಿ ಬಂದು ಕೂತಿದ್ದಾರೆ. ಜಕ್ಕಾಯನನ್ನು ಪ್ರೀತಿಸ್ತಾ ಇದ್ದಾರೆ. ಐ ಲವ್ ಯು ಜಕ್ಕಾಯ, ಐ ಲವ್ ಯು ಮೈ ಡಿಯರ್ ಸನ್. ಹಾವು ತುಕ ಮೋಖರ್ತ. ಇವನಿಗೆ ಅನ್ನಿಸ್ತು, ಅಯ್ಯೋ ಅಯ್ಯೋ ಸುಮ್ಮನೆ ಕೂತ್ಕೊಂಡಿದ್ದಾರಲ್ಲ ಇವರು, ನನಗೆ ಬೈಬಾರ್ದ, 2 ಮಾತು ಬೈಬಾರ್ದ, ಏ ಕತ್ತೆ, ಏ ಲೋಫರ್ ಅಂತ ಬೈಬಾರ್ದ, ಏನು ಬೈತಾ ಇಲ್ಲ. ಅವ್ರು ನಗ್ತಾ ನನ್ನನ್ನೇ ನೋಡಿ ಐ ಲವ್ ಯು ಅಂತಿದ್ದಾರೆ. ಯೇಸು ಪ್ರೀತಿಯಲ್ಲಿ ಎಲ್ಲವನ್ನ ಗೆದ್ದರು. ಪ್ರೈಸ್ ದಿ ಲಾರ್ಡ್. ಎಲ್ಲ ದೇವರುಗಳು ಆಯುಧ ಹಿಡ್ಕೊಂಡು ಬಂದರು, ತ್ರಿಶೂಲ, ಗದೆ, ಚಕ್ರ ಹಿಡ್ಕೊಂಡು ಬಂದರು. ಯೇಸು ಪ್ರೀತಿ ಹಿಡ್ಕೊಂಡು ಬಂದರು ಈ ಭೂಮಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಪ್ರೀತಿಸ್ತಾ ಇದ್ದಾರೆ. ಅವನು ಹೇಳ್ದ, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನಿಸ್ತು ಅವನಿಗೆ. ಅವನು ಹೇಳ್ದ, ಸ್ವಾಮಿ, ನನ್ನ ಅರ್ಧ ಆಸ್ತಿಯನ್ನು ಬಡಬಗ್ಗರಿಗೆ ಕೊಟ್ಟು ಬಿಡ್ತೀನಿ, ಅನಾಥಾಶ್ರಮಗಳಿಗೆ ಕೊಡ್ತೀನಿ, ದಿಕ್ಕಿಲ್ಲದವರಿಗೆ ಕೊಡ್ತೀನಿ. ಯೇಸು ಸುಮ್ಮನೆ ಇದ್ದರು. ಗುಡ್. ಇವನಿಗೆ ಅನ್ನಿಸ್ತು, ಸರಿಯಾಗಿಲ್ಲ, ಇನ್ನೂ ಏನೋ ಮಾಡಬೇಕು, ನಾನೇನೋ ಮಾಡಬೇಕು, ಅರ್ಧ ಆಸ್ತಿ ದಾನ ಮಾಡ್ತೀನಿ, ಸಾಕಾಗಲ್ಲ. ತಕ್ಷಣ ಹೇಳ್ದ, ಸ್ವಾಮಿ, ನಾನು ಯಾರಿಗೆಲ್ಲ ಮೋಸ ಮಾಡಿದ್ದೀನೋ ಅವರಿಗೆ 1ಕ್ಕೆ 4 ಕೊಡ್ತೀನಿ. 1 ರೂಪಾಯಿ ಯಾರಿಗಾರು ಮೋಸ ಮಾಡಿದರೆ ಅವನಿಗೆ 4 ರೂಪಾಯಿ ಕೊಡ್ತೀನಿ. ಪ್ರಾಯಶ್ಚಿತ್ತ ಪಡ್ತೀನಿ. ಪಾಪ ಪಶ್ಚಾತ್ತಾಪ ಮಾತ್ರ ಅಲ್ಲ, ಪ್ರಾಯಶ್ಚಿತ್ತ ಮಾಡಿ. ಪ್ರೈಸ್ ದಿ ಲಾರ್ಡ್. ಕೆಲವು ಸಲ ಪಾಪ ನಿವೇದನೆಯಲ್ಲಿ ನಾನು ಅವನಿಗೆ ಒಬ್ಬನಿಗೆ 10,000 ರೂಪಾಯಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಫಾದರ್, ಪಾಪ ಮಾಡಿದ್ದೀನಿ. ನಿನ್ನ ಹತ್ರ ಕೊಡೋಕ್ಕೆ ದುಡ್ಡಿದ್ದರೆ ನೀನು ಪಾಪ ನಿವೇದನೆಯಲ್ಲಿ ಹೇಳಿದ್ರೆ ಸಾಲದು, ಕೊಡೋದಕ್ಕೆ, ತಿರುಗಿ ವಾಪಸ್ ಕೊಡೋದಕ್ಕೆ ನಿನ್ನ ಹತ್ರ ದುಡ್ಡಿದ್ದರೆ ನೀನು ಕೊಡಲೇಬೇಕು. ಅದು ಪ್ರಾಯಶ್ಚಿತ್ತ. ಇವನು ಪ್ರಾಯಶ್ಚಿತ್ತ ಪಟ್ಟ, ನಾನು ಯಾರಿಗೆಲ್ಲ ಮೋಸ ಮಾಡಿದ್ದೀನೋ ಅವರಿಗೆಲ್ಲ 1ಕ್ಕೆ 4ರಷ್ಟು ಕೊಡ್ತೀನಿ. ಆವಾಗ ಯೇಸು ಹೇಳ್ತಾರೆ, ಇಂದು ಈ ಮನೆಗೆ ರಕ್ಷಣೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ನನ್ನ ಸಹೋದರ ಸಹೋದರಿಯರೇ, ಯಾವಾಗ ನೀವು ಪಶ್ಚಾತ್ತಾಪ ಪಡ್ತೀರೋ, ಯಾವಾಗ ಅದಕ್ಕೆ ಪ್ರಾಯಶ್ಚಿತ್ತ ಪಡ್ತೀರೋ ಕೊಡ್ತೀರೋ, ಆವಾಗ ನಿಮ್ಮ ಜೀವನದಲ್ಲಿ ಯೇಸುವಿನ ಅದ್ಭುತ ನಡೆಯುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಜನ ಏನಾದರೂ ಹೇಳ್ಕೊಳ್ಳಿ, ನನ್ನ ಯೇಸು ಏನು ಹೇಳ್ತಾರೆ ಅಂತ ನಾವು ನೋಡಬೇಕು, ಪಶ್ಚಾತ್ತಾಪ ಪಡಬೇಕು. ನೀವು ಯಾವಾಗ ಪಶ್ಚಾತ್ತಾಪ ಪಡ್ತೀರೋ ಯೇಸುವಿನ ಕೃಪೆ ನಿಮ್ಮ ಮೇಲೆ ಬರುತ್ತೆ. ನಾನು 25 ವರ್ಷದಿಂದ ಇಲ್ಲಿ ನಿಂತಿದ್ದೀನಿ ಅಂದರೆ ಪಾಪ ನಿವೇದನೆ ಮಾಡ್ತೀನಿ. ನಾನು ಪಾಪನೇ ಮಾಡಲ್ಲ ಅಂತ ಹೇಳಲ್ಲ. ಮಾನಸಿಕವಾಗಿ ದೈಹಿಕವಾಗಿ ಯಾವುದಾದ್ರು ಪಾಪ ಮಾಡಿದ್ರೆ ತಿಂಗಳಿಗೆ ಒಂದು ಸಲನಾದರೂ ಹೋಗಿ ಕುಂಸಾರ ಮಾಡ್ಕೊಂಬರ್ತೀನಿ. ಪಾಪ ಸಭೆ ಧರ್ಮಸಭೆ ಹೇಳುತ್ತೆ, ವರ್ಷಕ್ಕೊಮ್ಮೆಯಾದರೂ ಕುಂಸಾರ ಪಾಪ ನಿವೇದನೆ ಮಾಡು. ಯಾರಿಗೂ ಗೊತ್ತು, ಮುಂದಿನ ವರ್ಷ ನೀನು ಪಾಪ ನಿವೇದನೆ ಮಾಡೋಕ್ಕಿದ್ದು ಈ ವರ್ಷವೇ ಸತ್ತೋದ್ರೆ. ನಾನು ಹೇಳೋದು, ಪಾಪ ಮಾಡಿದಾಗಲೆಲ್ಲ ಪಾಪ ನಿವೇದನೆ ಮಾಡು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಳ್ಳಿ. ನೆಟ್ಟಿಗೆ ಕೂತ್ಕೊಳ್ಳಿ. ಯೇಸುವನ್ನು ಅನುಭವಿಸೋದಕ್ಕೆ ನೀವು ಬಂದಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ನೂರಾರು ಪ್ರಾರ್ಥನೆಗಳ ಗಂಟು ಮೂಟೆಗಳೊಂದಿಗೆ ಬಂದಿರಬಹುದು. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಚಿಂತೆಗಳನ್ನೆಲ್ಲ ಕರ್ತನ ಪಾದಕ್ಕೆ ವಹಿಸಿಬಿಡಿ, ಎಲ್ಲವನ್ನ ಯೇಸುವಿಗೆ ಕೊಟ್ಟುಬಿಡಿ. ನೀವು ಕೊಟ್ಟುಬಿಟ್ಟು ಇವತ್ತು ನೀವು ಯೋಚನೆ ಮಾಡಿ, ನನಗೆ ಯೇಸು ಬೇಕು, ನನಗೆ ಯೇಸು ಬೇಕು, ನನಗೆ ಬೇರೆ ಏನು ಬೇಡ, ನನಗೆ ಯೇಸು ಬೇಕು. ಯೇಸುವೆ, ನೀವು ನನ್ನ ಮನೆಗೆ ಬರಬೇಕು, ನಾನು ನಿಮ್ಮನ್ನು ನೋಡಬೇಕು, ನಾನು ನಿಮ್ಮ ಪ್ರೀತಿಯನ್ನು ಸವಿಬೇಕು, ನನಗೆ ನೀವು ಬೇಕು ಯೇಸುವೆ. ಯಾವಾಗ ಪಶ್ಚಾತ್ತಾಪ ಪಡ್ತೀರೋ, ಯಾವಾಗ ಒಂದು ಕುಂಸಾರ ಮಾಡ್ತೀರೋ, ಯಾವಾಗ ಒಂದು ಪ್ರಾಯಶ್ಚಿತ್ತ ಪಡ್ತೀರೋ, ಆಗ ಯೇಸು ಹೇಳ್ತಾರೆ, ಇಂದು ನಿನ್ನ ಮನೆಗೆ ಉದ್ಧಾರವಾಯಿತು. ನನ್ನ ಜೊತೆಗೆ ಹೇಳಿ, ಯೇಸುವೆ, ಯೇಸುವೆ, ನಾನು ಪಾಪಿ, ನನ್ನ ಮೇಲೆ ಕರುಣೆಯಾಗಿರಿ. ನಾನು ಅರಿವಿಲ್ಲದೆ ಅನೇಕ ಪಾಪಗಳನ್ನು ಮಾಡಿದ್ದೇನೆ. ಯೇಸುವೆ, ನನ್ನನ್ನು ಕ್ಷಮಿಸಿರಿ. ಯೇಸುವೆ, ಈ ಪಾಪದ ಬಂಧನದಿಂದ ನನಗೆ ಬಿಡುಗಡೆ ನೀಡಿರಿ. ಯೇಸುವೆ, ಪಾಪ ಮಾಡಿ ಮಾಡಿ ಅದರ ಫಲಗಳು, ರೋಗಗಳು, ದುಃಖಗಳು, ಸೋಲುಗಳು ಬೆನ್ನತ್ತಿ ಕಾಡುತ್ತಿದೆ. ಯೇಸುವೆ, ಕರುಣೆಯಾಗಿರಿ. ಪಾಪದ ದಾಹದಿಂದ ಬಿಡುಗಡೆ ನೀಡಿರಿ. ನೀವು ನುಡಿದಿರಿ, ನಾ ಕೊಡುವ ನೀರನ್ನ ಕುಡಿದರೆ ಮತ್ತೆ ದಾಹವಾಗುವುದಿಲ್ಲ. ನಾ ಕೊಡುವ ನೀರನ್ನ ಕುಡಿದರೆ ಮತ್ತೆ ದಾಹವಾಗುವುದಿಲ್ಲ. ದಾಹ ತೀರುವ ಜೀವ ಜಲವನ್ನ ನನಗೆ ನೀಡಿರಿ, ನನಗೆ ನೀಡಿರಿ. ನನ್ನಲ್ಲಿರುವ ಎಲ್ಲ ದಾಹಗಳು, ಹಣದ ದಾಹ, ಆಸ್ತಿಯ ದಾಹ, ಕಾಮದಾಹ, ಎಲ್ಲ ದಾಹದಿಂದ ಬಿಡುಗಡೆ ನೀಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಗಟ್ಟಿಯಾಗಿ, ಗಟ್ಟಿಯಾಗಿ, ಹಾಲೆಲೂಯಾ, 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 ಹಾಲೆಲೂಯಾ. ಎರಡು ಕೈಯನ್ನು ಎದೆ ಮೇಲೆ ಇಟ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ, ಕಣ್ಣುಗಳನ್ನು ಮುಚ್ಚಿ. ನನಗೆ ಯೇಸುವನ್ನು ನೋಡಿದಾಗ ನಿನ್ನ ಮುಖ ಅರಳುತ್ತೆ. ಕೆಲವು ದಾಹಗಳಿದೆ, ಕುಡಿತದ ದಾಹ. ನನ್ನ ಎಷ್ಟೋ ಸಲ ಕುಡಿತ ಬಿಡಬೇಕು ಅನಿಸುತ್ತೆ, ಬಿಡೋಕ್ಕಾಗ್ತಿಲ್ಲ. ಕಾಮದ ದಾಹ, ಅಸ್ತಮೈಥುನ, ಬ್ಲೂ ಫಿಲಿಮ್ ನೋಡೋದು, ಕಾಮದಾಹ, ಪರಪುರುಷರನ್ನು ಆಸೆ ಪಡೋದು, ಪರ ಸ್ತ್ರೀಯರನ್ನು ಆಸೆ ಪಡೋದು, ಕಂಡವರ ಮಡದಿಯನ್ನು ಕಾಮದಲ್ಲಿ ನೋಡೋದು, ಕಂಡವರ ಗಂಡನನ್ನು ಕಾಮದಲ್ಲಿ ನೋಡೋದು, ನಶ್ಯ, ಸಿಗರೇಟ್ ಬಿಡೋಕ್ಕಾಗ್ತಿಲ್ಲ. ಅಂಥವರು ಎದ್ದು ನಿಂತ್ಕೊಳ್ಳಿ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಯಾವುದಾದ್ರೂ ದಾಹಗಳು ನಿಮ್ಮಲ್ಲಿದ್ದರೆ, ಯಾವುದಾದ್ರೂ ದಾಹಗಳು ನಿಮ್ಮನ್ನು ನಾಶ ಮಾಡ್ತಾ ಇದ್ದರೆ ಬೇಗ ಎದ್ದು ನಿಂತ್ಕೊಳ್ಳಿ. ಎರಡು ಕೈಗಳನ್ನು ಮೇಲಕ್ಕೆತ್ತಿ ಎದ್ದು ನಿಂತವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಹಣದಾಹದಿಂದ
ಒದ್ದಾಡುತ್ತಿದ್ದ ಜಕಾಯ ಯೇಸುವನ್ನು ನೋಡ್ದ, ಅವನ ದಾಹ ಅವನನ್ನು ಬಿಟ್ಟು ಹೋಯಿತು. ಒಂದು ಆರ್ಕೆಸ್ಟ್ರಾದಲ್ಲಿ ಗಿಟಾರಿಸ್ಟ್ ಆಗಿ ಹಣದ ಹಿಂದೆ ಓಡುತ್ತಿದ್ದ ವಿಲಿಯಂ 20 ವರ್ಷ ಆಯಿತು, ಎಲ್ಲವನ್ನು ಬಿಟ್ಟು ಯೇಸುವಿಗೆ ಆಗಿ ಮಹಿಮೆ ಪಡಿಸುವ ಒಬ್ಬ ಗಾಯಕನಾಗಿದ್ದಾರೆ. ನಾನು 25 ವರ್ಷದಿಂದ ಸಿನಿಮಾದ ಹಿಂದೆ ಹೋಗ್ತಿದ್ದೆ, ನಾನು ಸ್ವಲ್ಪ ಬಿಯರ್ ಕುಡಿತಿದ್ದೆ. ಯೇಸು 25 ವರ್ಷದಿಂದ ನನ್ನ ದಾಹ ನೀಗಿಸಿದರು. ಯಾವುದೇ ದಾಹಗಳು ನಿಮಗಿದ್ದರೆ ಎದ್ದು ನಿಂತು 2 ಕೈಗಳನ್ನು ಮೇಲಕ್ಕೆತ್ತಿ. ದಾಹ ಇದ್ದರೆ ಸುಳ್ಳು ಹೇಳ್ಕೊಂಡು ಕೂತ್ಕೋಬೇಡಿ, ದೇವರ ಮುಂದೆ ನಾಟಕ ಹಾಡಬೇಡಿ. ದೇವರಿಗೆ ಎಲ್ಲ ಗೊತ್ತು, ನೀನು ಕತ್ತಲಲ್ಲಿ ಮಾಡೋದು ಕೂಡ ದೇವರಿಗೆ ಗೊತ್ತು. ಯಾವುದಾದ್ರೂ ಟೆಂಪ್ಟೇಷನ್ ನಿನಗಿದ್ದರೆ ಎದ್ದು ನಿಂತು 2 ಕೈಗಳನ್ನು ಮೇಲಕ್ಕೆತ್ತಿ ಕೂತ್ಕೊಂಡು ಸಮರ್ಥನೆ ಮಾಡಬೇಡಿ. ನನ್ನಲ್ಲಿ ಯಾವ ದಾಹನೂ ಇಲ್ಲ ಅಂತ ಸುಳ್ಳು ಹೇಳ್ತಾ ಸತ್ಯವಾದ ದೇವರ ಮುಂದೆ ಸುಳ್ಳು ಹೇಳಬೇಡಿ. ನಿಂತವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಯಾವುದೇ ದಾಹಗಳು, ಕಾಮದಾಹ, ಪ್ರೇಮದಾಹ, ಮೋಹದಾಹ, ಸಿಗರೇಟಿನ ದಾಹ, ಕುಡಿತದ ದಾಹ ಯಾವುದಿದ್ರೂ ಎದ್ದು ನಿಂತ್ಕೊಳ್ಳಿ, 2 ಕೈಗಳನ್ನು ಮೇಲಕ್ಕೆತ್ತಿ. ಇನ್ನು ದೇವರು ಹೇಳ್ತಾರೆ, ಇನ್ನು ಕೆಲವರು ಕೂತ್ಕೊಂಡಿದ್ದಾರೆ, ಕೆಲವು ದಾಹಗಳಿದೆ ಅವರಿಗೆ, ಆದರೆ ಅದರಿಂದ ಬಿಡುಗಡೆ ಹೊಂದೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಅಂಥವ್ರು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ, 2 ಕೈಗಳನ್ನು ಮೇಲಕ್ಕೆತ್ತಿ. ನನಗೆ ಯಾವುದೇ ಪರಸ್ತ್ರೀ ಪರಪುರುಷನನ್ನು ನೋಡಿದ್ರೆ ಕಾಮೋದ್ರೇಕ ಆಗಲ್ಲ ಅಂದರೆ ಕೂತ್ಕೊಳ್ಳಿ, ಆಗತ್ತೆ ಅಂದರೆ ಎದ್ದು ನಿಂತ್ಕೊಳ್ಳಿ. ಬ್ಲೂ ಫಿಲಿಮ್ ನೋಡೋದು, ಬೆತ್ತಲೆ ನೋಡೋದು ಅದೊಂದು ದಾಹ. ಯಾವುದೇ ಕುಡಿತ ದಾಹ, ಮೈ ತೋರಿಸೋದು ಒಂದು ದಾಹ. ಎದ್ದು ನಿಂತು 2 ಕೈಗಳನ್ನು ಮೇಲಕ್ಕೆತ್ತಿ ಸರೆಂಡರ್ ಆಗಿ ಎದ್ದು ನಿಂತವರು ನನ್ನ ಜೊತೆಗೆ ಹೇಳಿ, ಯೇಸುವೇ ನನ್ನಲ್ಲಿರುವ ದಾಹವನ್ನು ಸಮರ್ಪಿಸುತ್ತೇನೆ. ಯೇಸುವೇ, ನಾನು ಹಲವು ಬಾರಿ ಈ ದಾಹದಿಂದ ಹೊರಬರಲು ಪ್ರಯತ್ನಿಸಿದೆ, ನನ್ನಿಂದ ಆಗುತ್ತಿಲ್ಲ. ಯೇಸುವೇ, ನನ್ನ ಶಕ್ತಿಯಿಂದ ಬಿಡುಗಡೆ ಇಲ್ಲ. ಯೇಸುವೇ, ನನ್ನ ಸಾಮರ್ಥ್ಯದಿಂದಲೂ ಬಿಡುಗಡೆ ಇಲ್ಲ. ನೀವು ಕೊಡುವ ದಾಹ ತೀರುವ ಜೀವಜಲ, ಆ ಜೀವಜಲವನ್ನ ನನಗೆ ನೀಡಿರಿ, ನನಗೆ ನೀಡಿರಿ. ನನ್ನಲ್ಲಿರುವ ಸಕಲ ದಾಹದಿಂದ ನನಗೆ ಬಿಡುಗಡೆ ಮಾಡಿರಿ, ಬಿಡುಗಡೆ ಮಾಡಿರಿ. ಹಾಲೆಲೂಯ, ಹಾಲೆಲೂಯ, ಗಟ್ಟಿಯಾಗಿ ಹಾಲೆಲೂಯ, 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 ಹಾಲೆಲೂಯ. ಸ್ವಾಮಿ ಯೇಸು, ಎದ್ದು ನಿಂತು ಪ್ರಾರ್ಥಿಸಿರಿ. ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ. ಈ ಮಕ್ಕಳಲ್ಲಿರುವ ಸಕಲ ಥರದ ದಾಹಗಳನ್ನು, ಈ ದಾಹದಿಂದ ಬಿಡುಗಡೆಯನ್ನು ಪಡೆಯಲು ಬೇಕಾದ ಕೃಪೆಯನ್ನು ನೀಡಿರಿ ಸ್ವಾಮಿ ಯೇಸುವೆ. ಸಕಲ ರೀತಿಯ ದಾಹಗಳಿಂದ ಬಿಡುಗಡೆಯನ್ನು ನೀಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್. ಹಾಲೆಲೂಯ. 2 ಕೈಯನ್ನು ತಲೆ ಮೇಲೆ ಇಟ್ಕೊಳ್ಳಿ. ನನಗೆ ದೇವರು ಹೇಳ್ತಾ ಇದ್ದಾರೆ, ಇನ್ನೂ 26 ಜನ ಕೂತ್ಕೊಂಡೇ ಇದ್ದೀರಾ. ನಾನೇನು ಮಾಡೋಕ್ಕಾಗಲ್ಲ. ದಾಹ ಇದ್ದವರು, ನಿಮಗೆ ಗೊತ್ತು ಜನ ಏನು ಅನ್ಕೋತಾರೆ ಅಂತ ನೀವು ಎದ್ದು ನಿಂತಿಲ್ಲ. ಈಗ ನೀವು ಎದ್ದು ನಿಲ್ಲಬಹುದು, ನಿಮಗೆ ಮತ್ತೊಂದು ಚಾನ್ಸ್ ಕೊಡ್ತೇನೆ. ಎದ್ದು ನಿಲ್ಲಬಹುದು ಬೇಕಿದ್ದರೆ. 2 ತಲೆ ಮೇಲೆ ಕೈ ಇಟ್ಕೊಳ್ಳಿ. ಯೇಸುವೇ, ನೀವು ನುಡಿದಿರಿ, ಬೆಳ್ಳಿಯಿಂದಲಲ್ಲ ಬಂಗಾರದಿಂದಲಲ್ಲ, ನಿಮ್ಮ ರಕ್ತದಿಂದ ನನಗೆ ಬಿಡುಗಡೆ. ಯೇಸುವೇ, ನಿಮ್ಮ ರಕ್ತದಿಂದ ನನ್ನ ಆತ್ಮವನ್ನ, ನನ್ನ ಮನಸ್ಸನ್ನ, ನನ್ನ ಶರೀರವನ್ನ ತೊಳೆದು ಶುದ್ಧ ಮಾಡಿರಿ. ಪಾಪದ ದಾಹಗಳು, ಕಾಮದ ದಾಹಗಳು, ಪ್ರೇಮದ ದಾಹಗಳು, ಮೋಹದ ದಾಹಗಳು, ದುಶ್ಚಟ, ದುರ್ಗುಣ, ದುರಾಲೋಚನೆ, ಈ ದಾಹಗಳಿಂದ ನನಗೆ ಬಿಡುಗಡೆ ನೀಡಿರಿ. ಹಾಲೆಲೂಯ, 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 ಹಾಲೆಲೂಯ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ನನ್ನಲ್ಲಿರುವ ಸಕಲ ದಾಹಗಳು
ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, ಬಿಟ್ಟು ಹೋಗಲಿ, ಬಿಟ್ಟು ಹೋಗಲಿ. ಬಿಟ್ಟು ಹೋಗಲಿ. ದಾಹ ತೀರುವ ಜೀವಜಲ ನನ್ನ ಮೇಲೆ ಇಳಿದು ಬರಲಿ, ಇಳಿದು ಬರಲಿ, ಇಳಿದು ಬರಲಿ, ಇಳಿದು ಬರಲಿ. ಎಲ್ಲ ದಾಹಗಳು ಯೇಸು ನಾಮದಲ್ಲಿ ನನ್ನನ್ನು ಬಿಟ್ಟು ಹೋಗಲಿ, ಬಿಟ್ಟು ಹೋಗಲಿ. ನನ್ನ ವಂಶವನ್ನು ಬಿಟ್ಟು ಹೋಗಲಿ. ಹೋಗಲಿ. ಹಾಲೆಲೂಯಾ, 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 Hallelujah, hallelujah, hallelujah. Praise the Lord.